ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ಮಂಗಳೂರಿನ ಭಾಗದಲ್ಲಿರ್ತಕ್ಕಂಥ ಆತ್ಮೀಯ ಸಹೋದರ ಸಹೋದರಿಯರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹೊಸಪೇಟೆ, ಸಂಡೂರು ಹಾಗೂ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಥಳೀಯ ಸಭೆಗಳ ಪರವಾಗಿ ಕೂಡ ಮಂಗಳೂರಿನಲ್ಲಿರ್ತಕ್ಕಂಥ ಈ ಸಭೆಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನೀವು ಆಸಕ್ತರಾಗಿದ್ದು ದಿನೇ ದಿನೇ ದೇವರ ವಾಕ್ಯದಲ್ಲಿ ಬೆಳೀತಾ ಇರತಕ್ಕಂಥ ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ನೀವು ಪ್ರಾರಂಭದಿಂದಲೂ ದೇವರ ವಾಕ್ಯದ ವಿಷಯದಲ್ಲಿ ತೋರಿಸ್ತಾ ಇರತಕ್ಕಂಥ ಆಸಕ್ತಿ, ಕಾಳಜಿಯನ್ನು ದೇವರು ಮೆಚ್ಚಿ ನಿಮಗೆ ಅನೇಕ ಸತ್ಯವಾದ ನಿತ್ಯವಾದ ಸಂಗತಿಗಳನ್ನು ದೇವರು ಇಲ್ಲಿವರೆಗೂ ತಿಳಿಸ್ತಾ ಬಂದಿದ್ದಾನೆ. ಆ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಕೂಡ ನೀವು ಈ ರೀತಿಯಾಗಿ ಒಂದು ದಿನದ ಬೈಬಲ್ ತರಗತಿ ಕಾರ್ಯಕ್ರಮ ಏರ್ಪಾటు ಮಾಡಿಕೊಂಡು ಅನೇಕ ಸತ್ಯಗಳನ್ನು ಕಲಿತು ಅದರಲ್ಲಿ ಆನಂದ ಪಡ್ತಾ ಮುಂದಕ್ಕೆ ಸಾಗ್ತಾ ಇರತಕ್ಕಂಥ ನಿಮ್ಮನ್ನೆಲ್ಲರನ್ನೂ ನಾನು ಅಭಿನಂದಿಸುತ್ತಾ, ದೇವರ ವಾಕ್ಯದ ವಿಷಯದಲ್ಲಿ ಬಲಗೊಂಡು ದೇವರಿಗೆ ಪ್ರಿಯರಾಗಿ ಆತನಿಗೆ ಮಕ್ಕಳಾಗಿ ಆತನನ್ನು ಮಹಿಮೆಪಡಿಸುವಂಥ ನಿಟ್ಟಿನಲ್ಲಿ ದೇವರ ವಾಕ್ಯದಿಂದ ಹಲವಾರು ಸಂಗತಿಗಳನ್ನು ನಮ್ಮ ಜೀವನದುದ್ದಕ್ಕೂ ಕಲಿಬೇಕಾಗಿರ್ತದೆ. ಸೊ ಕ್ರೈಸ್ತರು ಅಂದರೆ ಜೀವನ ಪೂರ್ತಿ ಕಲಿಯುವವರು ಆಗಿರ್ತಾರೆ. ಆದ್ದರಿಂದ ಅವಕಾಶ ಸಿಕ್ಕಾಗ ಈ ರೀತಿಯಾಗಿ ಕೂಡಿಕೊಂಡು ಸತ್ಯೋಪದೇಶವನ್ನು ಹೊಂದುವುದು, ದೇವರ ನಿತ್ಯವಾದ ಸಂಗತಿಗಳನ್ನು ಆಲೋಚಿಸಿ ಅದರಲ್ಲಿ ನಾವು ನೆಲೆ ನಿಂತು ನಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳುತ್ತಾ ವಿಶ್ವಾಸದಲ್ಲಿ ವೃದ್ಧಿ ಹೊಂದುತ್ತಾ ದೇವರ ಮಹಿಮೆಗಾಗಿ ನಾವೆಲ್ಲರೂ ಜೀವಿಸುವಂತೆ ದೇವರು ಕೊಡ್ತಾ ಇರತಕ್ಕಂಥ ಪ್ರತಿಯೊಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಆತ್ಮಿಕವಾದ ಜೀವನದಲ್ಲಿ ಮುನ್ನಡೆಯಲಿಕ್ಕೆ ದೇವರು ಮಾಡ್ತಾ ಇರತಕ್ಕಂಥ ಮೇಲುಗಳಿಗಾಗಿ ಆತನ ಮಗನಾದ ಕ್ರಿಸ್ತ ಯೇಸುವಿನ ಮೂಲಕ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತು ಈ ಸಮಯದಲ್ಲಿ ನಿಮಗಳಿಗೆ ವಾಕ್ಯೋಪದೇಶವನ್ನು ಮಾಡಲು ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿದಂಥ ಸ್ಥಳೀಯ ಸಭೆಗೂ ಹಾಗೂ ಸುನಿಲ್ ಬದರ್ ಅವರು ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಈ ಸಮಯದಲ್ಲಿ ನಿಮಗೆ ಈಗಾಗಲೇ ಮೊದಲೇ ತಿಳಿಸಿದ ರೀತಿಯಲ್ಲಿ ಸಭೆಯ ಸದಸ್ಯತ್ವವು ಅಗತ್ಯವೇ. ಚರ್ಚ್ ಮೆಂಬರ್ಶಿಪ್ ಈಸ್ ನೆಸಸರಿ. ಅಗತ್ಯವೋ ಹೌದೋ ಇಲ್ಲವೋ ಅನ್ನೋದನ್ನು ಈ ಒಂದು ದಿನದಲ್ಲಿ ನಾವು ಅಧ್ಯಯನ ಮಾಡೋಣ. ಅನೇಕರಿಗೆ ಇರ್ತಕ್ಕಂಥ ಈ ಪಾಠವನ್ನು ಹೇಳಲು ಮುಖ್ಯವಾದಂಥ ಉದ್ದೇಶ ಏನಂದರೆ, ಕ್ರೈಸ್ತರಾದವರಿಗೆ ಸಭೆಯ ಸದಸ್ಯತ್ವದ ಬಗ್ಗೆ ಸರಿಯಾದಂಥ ಆಲೋಚನೆ ಇಲ್ಲ, ಸರಿಯಾದಂಥ ದೇವರ ವಾಕ್ಯಕ್ಕೆ ಅನುಗುಣವಾದಂಥ ಆಲೋಚನೆಗಳನ್ನು ಮಾಡ್ತಾ ಇಲ್ಲ. ಕಾರಣ ಅಂದರೆ ಸಭೆಯ ಮಹತ್ವ ಮತ್ತು ಆ ಸಭೆಯ ಸದಸ್ಯತ್ವದ ಮಹತ್ವ ಗೊತ್ತಿಲ್ಲದೆ ಕ್ರೈಸ್ತರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಅಲೆದಾಡುತ್ತಾ ನಾವು ದೇವರ ಸೇವೆ ಮಾಡ್ತಾ ಇದ್ದೀವಿ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೀವಿ, ನಾವು ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ದೇವರ ಚಿತ್ತಕ್ಕೆ ಅನುಕೂಲವಿಲ್ಲದ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಸಭೆಯ ಮಹತ್ವ ಮತ್ತು ಸಭೆಯ ಸದಸ್ಯತ್ವದ ಮಹತ್ವ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳು ದೇವರ ವಾಕ್ಯಕ್ಕೆ ವಿರೋಧವಾದಂಥ ಮಾತುಗಳನ್ನು ಮಾತಾಡ್ತಿರ್ತಾರೆ. ಆದ್ದರಿಂದ ದೇವರ ದೃಷ್ಟಿಯಲ್ಲಿ ಸಭೆಯು ಅನ್ನೋದು ಎಷ್ಟು ಮುಖ್ಯವೋ ಸಭೆಯ ಸದಸ್ಯತ್ವ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸಭೆಯ ಸದಸ್ಯತ್ವ ಅಂದರೆ ಮೆಂಬರ್ಶಿಪ್ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸೊ ದೇವರು ತನ್ನ ಅನಾದಿ ಸಂಕಲ್ಪದ ಪ್ರಕಾರ ದೇವರು ಒಂದು ಸಭೆಯನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಸ್ಥಾಪಿಸಿದ್ದಾನೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ದೇವರ ರಾಜ್ಯವನ್ನು ಸ್ಥಾಪಿಸಲು ಅಥವಾ ಸಭೆಯನ್ನು ಕಟ್ಟಲೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಸಭೆ ಅಂದರೆ ಕ್ರಿಸ್ತ ಯೇಸುವಿನ ರಕ್ತದ ಮೂಲಕ ತೊಳೆಯಲ್ಪಟ್ಟಂಥವರ ಸಮೂಹ, ಪಾಪದಿಂದ ಹೊರಗೆ ಬಂದಂಥವರ ಸಮೂಹ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ, ಕೊಲಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ, ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 9-10 ವಚನ ಏನು ಹೇಳುತ್ತಂದರೆ, ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರ ಅಥವಾ ಶುದ್ಧಿ ಮಾಡಲ್ಪಟ್ಟವರ ಸಮೂಹವನ್ನು ಸಭೆ ಎಂಬುದಾಗಿ ಕರೀತಾರೆ. ಆದ್ದರಿಂದ ಅಂಥ ಒಂದು ಸಭೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಕಟ್ಟಿದ್ದಾನೆ. ಆ ಸಭೆಯ ಪ್ರಾರಂಭವು ಕ್ರಿಸ್ತಶಕ 33ರಲ್ಲಿ ಯೆರೂಸಲೇಮಿನಲ್ಲಿ ಸ್ಥಾಪನೆಯಾಯಿತು ಎಂಬುವಂಥ ವಿಚಾರವನ್ನು ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆದ್ದರಿಂದ ಬೈಬಲ್ನಲ್ಲಿ ಒಂದೇ ಒಂದು ಸಭೆಯನ್ನು ನಾವು ಕಾಣ್ತೀವಿ,
ಅದು ಯಾವುದಂದರೆ ಕ್ರಿಸ್ತನ ಸಭೆ. ಒಂದೇ ಸಭೆ, ಒಂದೇ ರಾಜ್ಯ, ಒಂದೇ ಮನೆ, ಒಂದೇ ದೇವಾಲಯ, ಒಂದೇ ಹಿಂಡು ಅನ್ನೋದು ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ವಿಚಾರ. ಆದರೆ ಅದಕ್ಕೆ ಭಿನ್ನವಾಗಿ ಮನುಷ್ಯರು ಈ ಲೋಕದಲ್ಲಿ ಹಲವಾರು ಮನೆಗಳನ್ನು, ಹಲವಾರು ಸಭೆಗಳನ್ನು ಮನುಷ್ಯರು ಊಹೆ ಮಾಡಿ ಅನೇಕ ಸಭೆಗಳನ್ನು ಪ್ರಾರಂಭಿಸಿ ಅವರವರ ಆಲೋಚನೆಗಳಿಗೆ ತಕ್ಕ ಹಾಗೆ ಸಭೆಗಳನ್ನು ಏನು ಮಾಡ್ತಿದ್ರೆ ನಡೆಸ್ಕೊಂಡು ಹೋಗ್ತಾರೆ. ಇವೆಲ್ಲವುಗಳನ್ನು ಕುರಿತು ನಾವೇನು ಹೇಳ್ತೀವಿ ಅಂದರೆ ಅವೆಲ್ಲ ಮತಶಾಖೆಗಳು. ದರ್ ಆಲ್ ಕಾಲ್ಡ್ ಡಿನಾಮಿನೇಷನ್ಸ್ ಎಂಬುದಾಗಿ ಕರಿತೀವಿ, ಡಿನಾಮಿನೇಷನ್ಸ್. ಆದರೆ ಬೈಬಲ್ನಲ್ಲಿ ಒಂದೇ ಒಂದು ಸಭೆಯನ್ನು ನಾವು ನೋಡ್ತೀವಿ. ಅದು ಕ್ರಿಸ್ತ ಯೇಸುವಿನ ಮೂಲಕ ಪ್ರಾರಂಭಿಸಲ್ಪಟ್ಟಂಥ ಸಭೆ. ಕ್ರಿಸ್ತ ಯೇಸು ಅದಕ್ಕಾಗಿ ರಕ್ತ ಕೊಟ್ಟಿದ್ದಾನೆ, ತನ್ನ ಸ್ವತ್ತನ್ನಾಗಿ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಸಭೆಯು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ಅದನ್ನು ಕ್ರಿಸ್ತನ ಸಭೆ ಎಂಬುದಾಗಿ ಕರೀತಿದ್ದಾರೆ. ದಿ ಚರ್ಚ್ ಆಫ್ ಕ್ರೈಸ್ಟ್. ದಿ ಚರ್ಚ್ ಆಫ್ ಕ್ರೈಸ್ಟ್ ಮೀನ್ಸ್ ದ ಚರ್ಚ್ ಬಿಲಾಂಗ್ಸ್ ಟು ದಿ ಕ್ರೈಸ್ಟ್. ಈ ಸಭೆ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ಕ್ರಿಸ್ತನಿಗೆ. ಕಾರಣ ಏನಂದರೆ ಅದಕ್ಕಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ತನ್ನನ್ನು ತಾನೇ ಅರ್ಪಿಸಿಕೊಂಡಿದ್ದಾನೆ. ಆ ಸಭೆಗೆ ಮೇಲಾಗಿ ಆತನು ಶಿರಸ್ಸಾಗಿದ್ದಾನೆ. ಆ ಸಭೆಗೆ ಕ್ರಿಸ್ತನ ಏನಾಗಿದ್ದಾನೆ? ಶಿರಸ್ಸು. ಆದ್ದರಿಂದ ಅದು ಯಾರ ಸಭೆ? ಕ್ರಿಸ್ತನ ಸಭೆ. ಯಾವ ಮನುಷ್ಯರದಲ್ಲ, ನಮ್ಮದು ಅಲ್ಲ, ಲೋಕಾಧಿಕಾರಿಗಳದ್ದು ಯಾರು ಕೂಡ ಅಲ್ಲ. ಆದ್ದರಿಂದ ಈ ಸಭೆ ಅನ್ನೋದು ಒಂದೇ, ಅದು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು, ಅದನ್ನು ಕ್ರಿಸ್ತನ ಸಭೆ. ಆದ್ದರಿಂದಲೇ ರೋಮ ಪತ್ರಿಕೆ 16 ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ರೋಮಾಪುರದಲ್ಲಿರ್ತಕ್ಕಂಥ ಸುಮಾರು 5-6 ಸಭೆಗಳನ್ನು ಉದ್ದೇಶಿಸಿ ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ಏನು ಮಾಡ್ತೇವೆ? ವಂದಿಸುತ್ತವೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಉಲ್ಲೇಖ ಮಾಡಿದ್ದಾನೆ. ಆದ್ದರಿಂದ ದೇವರ ಅನಾದಿ ಸಂಕಲ್ಪದಲ್ಲಿ ಸಭೆ ಅನ್ನೋದು ತುಂಬ ಪ್ರಾಮುಖ್ಯವಾಗಿತ್ತು. ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಬಿಡಿಸಲ್ಪಟ್ಟು ಕೊಂಡುಕೊಳ್ಳಲ್ಪಟ್ಟಂಥವರ ಸಮೂಹವನ್ನೇ ಸಭೆ ಎಂಬುದಾಗಿ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ನಾವು ಚರ್ಚ್ ಎಂಬುದಾಗಿ ಕರಿತೀವಿ. ಈ ಸಭೆಯಲ್ಲಿ ಪ್ರತಿಯೊಬ್ಬರು ಸದಸ್ಯರಾಗಿರಬೇಕು ಅಥವಾ ಆ ರಾಜ್ಯದ ನಿವಾಸಿಗಳಾಗಿರಬೇಕನ್ನೋದು ಪರಲೋಕದಲ್ಲಿರುವ ದೇವರ ಚಿತ್ತವಾಗಿರುತ್ತೆ. ಸಭೆ ಅನ್ನೋದನ್ನು ಈ ಸತ್ಯವೇದದಲ್ಲಿ ಅಥವಾ ಹೊಸ ಒಡಂಬಡಿಕೆಯಲ್ಲಿ 2 ರೀತಿಯಾಗಿ ಬಳಸಿದ್ದಾರೆ. ಎಷ್ಟು ರೀತಿಯಾಗಿ? 2 ರೀತಿಯಾಗಿ ಬಳಸಿದ್ದಾರೆ. ಒಂದು ಯೂನಿವರ್ಸಲ್ ಚರ್ಚು, ಲೋಕಲ್ ಚರ್ಚ್. ಸಾರ್ವತ್ರಿಕ ಸಭೆ, ಸ್ಥಳೀಯ ಸಭೆ. ಯೂನಿವರ್ಸಲ್ ಚರ್ಚು, ಲೋಕಲ್ ಚರ್ಚ್ ಎಂಬುದಾಗಿ ಈ 2 ಅರ್ಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಚರ್ಚ್ ಎನ್ನುವಂಥ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಯೂನಿವರ್ಸಲ್ ಚರ್ಚು, ಲೋಕಲ್ ಚರ್ಚ್. ಯೂನಿವರ್ಸಲ್ ಚರ್ಚ್ ಅಂದರೆ ಅರ್ಥ ಏನಂದರೆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸ್ಥಳಗಳಲ್ಲಿರ್ತಕ್ಕಂಥ ರಕ್ಷಿಸಲ್ಪಟ್ಟವರ ಸಮೂಹ. ಯೂನಿವರ್ಸಲ್ ಚರ್ಚ್ ಅಂದರೆ ಭೂಮಿಯಲ್ಲಿ ಎಲ್ಲ ಸ್ಥಳಗಳಲ್ಲಿ ಇರ್ತಕ್ಕಂಥ ರಕ್ಷಿಸಲ್ಪಟ್ಟಂಥವರ ಸಮೂಹ. ಅರ್ಥ ಆಯ್ತಾ? ಸೊ ಎಲ್ಲ ಸ್ಥಳಗಳಲ್ಲಿ ಇರ್ತಕ್ಕಂಥ ರಕ್ಷಿಸಲ್ಪಟ್ಟಂಥ ಸಮೂಹವನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಸಾರ್ವತ್ರಿಕ ಸಭೆ ಎಂಬುದಾಗಿ ಕರಿತೀವಿ. ಸಾರ್ವತ್ರಿಕ ಸಭೆ. ಒಬ್ಬ ವ್ಯಕ್ತಿ ಸುವಾರ್ತೆಯನ್ನು ನಂಬಿ ಕ್ರಿಸ್ತ ಯೇಸುವನ್ನು ದೇವರ ಮಗನೆಂದು ಬಾಯಿಂದ ಒಪ್ಪಿಕೊಂಡು ತಂದೆ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಈ ಸಾರ್ವತ್ರಿಕ ಸಭೆಯಲ್ಲಿ ಆಟೋಮೆಟಿಕ್ಕಾಗಿ ಮೆಂಬರ್ ಆಗ್ತಾನೆ. ಸಾರ್ವತ್ರಿಕ ಸಭೆಯಲ್ಲಿ ಅದರಲ್ಲಿ ಏನಾಗ್ತಾನೆ ಅಂದರೆ ಆಟೋಮೆಟಿಕ್ಕಾಗಿ ದೇ ವಿಲ್ ಬಿಕಮ್ ಎ ಮೆಂಬರ್ ಆಗ್ತಾನೆ. ಈಗ ಉದಾಹರಣೆಗೆ ಮತ್ತಾಯನ ಬರೆಸುವಾರ್ತೆ 16:18 ಮತ್ತೆ ನೀನು ಪೇತ್ರನು, ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಅದು ಯಾವ ಸಭೆ? ಮಂಗಳೂರಿನಲ್ಲಿರ್ತ ಸಭೆನಾ, ಬೆಂಗಳೂರಿನಲ್ಲಿರ್ತಕ್ಕಂಥ ಸಭೆನಾ, ಅಥವಾ ಬಳ್ಳಾರಿ ಹೊಸಪೇಟೆಯಲ್ಲಿರ್ತಕ್ಕಂಥ ಸಭೆನಾ? ಅದು ಯೂನಿವರ್ಸಲ್ ಚರ್ಚ್. ನಾನು ನನ್ನ ಸಭೆಯನ್ನು ಕಟ್ಟುವೆನು. ಅದು ಯಾವುದೋ ಸ್ಥಳೀಯ ಸಭೆಯನ್ನು ಸೂಚಿಸೋದಿಲ್ಲ. ಅದು ಯಾವ ಸಭೆಯನ್ನು ಸೂಚಿಸುತ್ತದೆ? ಸಾರ್ವತ್ರಿಕ ಸಭೆ. ಅರ್ಥ ಆಗುತ್ತಾ ನಿಮಗೆ? ಸೊ ಮತ್ತೆ ನೀನು ಪೇತ್ರನು, ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಕರ್ತನು ಮಾತನಾಡಿರ್ತಕ್ಕಂಥ ಈ ಸಭೆ ಒಂದು ಸ್ಥಳೀಯ ಸಭೆಯನ್ನು ಉದ್ದೇಶಿಸುವಂಥದ್ದು ಆಗಿರೋದಿಲ್ಲ, ಅದು ಸಾರ್ವತ್ರಿಕ ಸಭೆಯನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ 32ನೇ ವಚನದಲ್ಲಿ ದೇವರ ಸಭೆಗಾಗಿ ಎಂಬುದಾಗಿ ಹೇಳ್ತಾನೆ. ದೇವರ ಸಭೆಗಾಗಲಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ದೇವರ ಸಭೆಗಾಗಲಿ ಎಂಬುದಾಗಿ ಹೇಳಿದಾಗ ಯಾವ ಸ್ಥಳೀಯ ಸಭೆಯನ್ನು ಕುರಿತು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ. ದೇವರ ಸಭೆ ಅಂತ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10:32ರಲ್ಲಿ ಪೌಲನು ಈ ಸಾರ್ವತ್ರಿಕ ಸಭೆಯನ್ನು ಕುರಿತು ಮಾತನಾಡ್ತಾನೆ. ಆನಂತರ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22-23 ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22-23. ಆ ಸಭೆಯು ಆತನ ದೇಹವಾಗಿದೆ. ಆ ಸಭೆಯು ಯಾವ ಸಭೆ? ಕ್ರಿಸ್ತನ ಸಭೆ ಅಂದರೆ ಸಾರ್ವತ್ರಿಕ ಸಭೆ, ಮಂಗಳೂರಿನಲ್ಲಿರ್ತಕ್ಕಂಥ ಸಭೆ ಅಲ್ಲ.
ಅಥವಾ ಬೆಂಗಳೂರು, ಅದು ಇಟ್ ಡಸಂಟ್ ಡೆನೋಟ್ಸ್ ಲೋಕಲ್ ಚರ್ಚ್. ಅರ್ಥ ಆಗ್ತಿದೆಯಲ್ಲ? ಸೊ ಅದು ಸ್ಥಳೀಯ ಸಭೆಯನ್ನು ಸೂಚಿಸುತ್ತಿಲ್ಲ, ಅದು ಯಾವುದಂದರೆ ಸಾರ್ವತ್ರಿಕ ಸಭೆ. ಸೊ ಆ ಸಭೆಯು ಕ್ರಿಸ್ತನ ದೇಹವಾಗಿದೆ ಎಂಬುದಾಗಿ ಹೇಳಿದಾಗ ಆ ಸಭೆ ಸಾರ್ವತ್ರಿಕ ಸಭೆಯನ್ನು ಸೂಚಿಸುತ್ತದೆ. ಆನಂತರ ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ಕ್ರಿಸ್ತನು ಶರೀರವೆಂಬ ಆ ಸಭೆಗೆ ರಕ್ಷಕನಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ಏನು ಹೇಳಿದೆ ಅಂದರೆ, ಕ್ರಿಸ್ತನು ದೇಹವೆಂಬ ಅಥವಾ ಶರೀರವೆಂಬ ಆ ಸಭೆಗೆ ಏನಾಗಿದ್ದಾನೆ ಅಂದರೆ ರಕ್ಷಕನಾಗಿದ್ದಾನೆ. ಯಾವ ಸಭೆಗೆ ರಕ್ಷಕನಾಗಿದ್ದಾನೆ? ಇದು ಕೂಡ ಸಾರ್ವತ್ರಿಕ ಸಭೆಯನ್ನು ಸೂಚಿಸುತ್ತದೆ. ಸಾರ್ವತ್ರಿಕ ಸಭೆ ಅಂದರೆ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥ ರಕ್ಷಿಸಲ್ಪಟ್ಟವರ ಸಮೂಹ. ಅವರು ಬೆಂಗಳೂರಿನ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಅಥವಾ ಡೆಲ್ಲಿ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಕನ್ಯಾಕುಮಾರಿ ಆಗಿರ್ಬೋದು, ಎಲ್ಲ ಕಡೆ ಇರ್ತಕ್ಕಂಥ ಆ ರಕ್ಷಿಸಲ್ಪಟ್ಟಂಥವರ ಈ ಸಮೂಹವನ್ನು ಏನಂತ ಕರೀತಾರೆ ಅಂದರೆ, ಎಲ್ಲ ಸ್ಥಳೀಯ ಸಭೆಗಳು ಅಥವಾ ಎಲ್ಲ ರಕ್ಷಿಸಲ್ಪಟ್ಟಂಥವರ ಸಮೂಹ ಏನಿದೆ ಅದನ್ನು ಏನಂತ ಕರೀತಾರೆ ಅಂದರೆ ಸಾರ್ವತ್ರಿಕ ಸಭೆ, ಯೂನಿವರ್ಸಲ್ ಚರ್ಚ್. ಭೂಮಿಯಲ್ಲಿ ಎಲ್ಲೇ ಇರಲಿ ಕ್ರಿಸ್ತನ ಸಭೆಗಳು ಅವುಗಳೆಲ್ಲ ಸೇರಿಸಿ ಏನಂತಾರೆ ಅಂದರೆ ಸಾರ್ವತ್ರಿಕ ಸಭೆ. ಇಲ್ಲಿ ಎಫೆಸದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಕ್ರಿಸ್ತನು ಆ ದೇಹವೆಂಬ ಆ ಸಭೆಗೆ ರಕ್ಷಕನಾಗಿದ್ದಾನೆ ಎಂಬುದಾಗಿ ಹೇಳಿದಿಲ್ಲ. ಆ ಸಭೆ ಇಲ್ಲಿ ಏನು ಸೂಚಿಸುತ್ತದೆ? ಸಾರ್ವತ್ರಿಕ ಸಭೆಯನ್ನು ಸೂಚಿಸುತ್ತದೆ. ಆನಂತರ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 47ನೇ ವಚನದಲ್ಲಿ ಕರ್ತನು ರಕ್ಷಣೆ ಹೊಂದುತ್ತಿರುವವರನ್ನು ದಿನಾಲು ಅವರ ಮಂಡಳಿಗೆ ಅಥವಾ ಸಭೆಗೆ ಸೇರಿಸುತ್ತಿದ್ದನು. ಕರ್ತನು ರಕ್ಷಣೆ ಹೊಂದ್ತಾ ಇರತಕ್ಕಂಥ ಅವರನ್ನು ದಿನಾಲು ಅವರ ಮಂಡಳಿಗೆ ಅಥವಾ ಸಭೆಗೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನ. ಕರ್ತನು ಅನುದಿನವೂ ರಕ್ಷಣೆ ಹೊಂದ್ತಾ ಇರತಕ್ಕಂಥವರನ್ನು ಅವರ ಮಂಡಳಿ ಅನ್ನೋದು ಇಲ್ಲಿ ಚರ್ಚ್, ಸಭೆಗೆ ಸೇರಿಸುತ್ತಿದ್ದನು. ಯಾವ ಸಭೆಗೆ ಅಂತೇಳಿದ್ರೆ ಸಾರ್ವತ್ರಿಕ ಸಭೆ. ಆದ್ದರಿಂದ ಸತ್ಯವೇದದಲ್ಲಿ ಅಥವಾ ಹೊಸ ಒಡಂಬಡಿಕೆಯಲ್ಲಿ ಚರ್ಚ್ ಎಂಬ ಟರ್ಮು ಅಥವಾ ಸಭೆ ಎಂಬ ಟರ್ಮು ಶಬ್ದ 2 ವಿಧವಾಗಿ ಉಪಯೋಗಿಸಲ್ಪಟ್ಟಿರುತ್ತೆ. ಒಂದೇನೆಂದರೆ ಸಾರ್ವತ್ರಿಕ ಸಭೆ ಎಂಬ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿದೆ, ಇನ್ನೊಂದು ಸ್ಥಳೀಯ ಸಭೆ ಎಂಬ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿರುತ್ತೆ. ನಾನು ಈಗ ತೋರಿಸಿದಂಥ ಈ ಎಲ್ಲ ವಚನಗಳು ಸಾರ್ವತ್ರಿಕ ಸಭೆಯನ್ನು ಸೂಚಿಸುತ್ತವೆ. ಮತ್ತೊಮ್ಮೆ ನಾನು ವಚನಗಳು ಹೇಳ್ತೀನಿ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 16:18, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 32ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22-23 ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನ. ಇವು ಸ್ವಲ್ಪ ವಚನಗಳು ಕೊಟ್ಟಿದ್ದೇನೆ. ತುಂಬ ವಚನಗಳು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಕಾಣಿಸುತ್ತವೆ. ಸೊ ನಾನು ಸ್ವಲ್ಪ ವಚನಗಳನ್ನು ಮಾತ್ರ ಈ ಸಾರ್ವತ್ರಿಕ ಸಭೆಗೆ ಸಂಬಂಧಪಟ್ಟಂಥ ವಚನಗಳನ್ನು ಕೆಲವು ಮಾತ್ರ ನಾನು ನಿಮಗೆ ಕೊಟ್ಟಿದ್ದೇನೆ. ಈ ಓದಂಥ ಎಲ್ಲ ವಾಕ್ಯಗಳಲ್ಲಿ ಬರೆದಂಥ ಸಭೆ ಯಾವುದನ್ನು ಸೂಚಿಸುತ್ತೆ ಅಂದರೆ ಸಾರ್ವತ್ರಿಕ ಸಭೆಯನ್ನು ಸೂಚಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಸತ್ಯೋಪದೇಶವನ್ನು, ಕ್ರಿಸ್ತನನ್ನು ಕುರಿತಂಥ ಸಂದೇಶವನ್ನು ಅಥವಾ ಸುವಾರ್ತೆಯನ್ನು ಅಂಗೀಕರಿಸಿ ತಂದೆ ಮಗನ ಪವಿತ್ರಾತ್ಮನಿಸಲಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಆ ವ್ಯಕ್ತಿ ಆಟೋಮೆಟಿಕ್ ಆಗಿ ಸಾರ್ವತ್ರಿಕ ಸಭೆಯಲ್ಲಿ ಮೆಂಬರ್ ಆಗ್ತಾನೆ. ಎಲ್ಲಿ ಆಗ್ತಾನೆ? ಸಾರ್ವತ್ರಿಕ ಸಭೆಯಲ್ಲಿ ಮೆಂಬರ್ ಆಗ್ತಾನೆ. ಅದು ನಮಗೆ ಗೊತ್ತಿಲ್ಲದೆ ನಡೀತಕ್ಕಂಥ ಕಾರ್ಯಕ್ರಮ ಅಲ್ಲಿ ನಡೀತಾನೆ. ಆದರೆ ರಕ್ಷಲ್ಪಟ್ಟ ನಂತರ, ದೀಕ್ಷಾಸ್ನಾನ ಹೊಂದಿದ ನಂತರ ನಾವು ಯಾರು ಇಮಿಡಿಯೇಟಾಗಿ ಕೂಡಲೇ ಪರಲೋಕಕ್ಕೆ ಹೋಗಲ್ಲ. ಹೌದಾ? ಅರ್ಥ ಆಗ್ತೀನಮ್ಮ? ನಾವು ದೀಕ್ಷಾಸ್ನಾನ ಹೊಂದಿದ ಮೇಲೆ ಡೈರೆಕ್ಟಾಗಿ ಕೂಡಲೇ ಪರಲೋಕಕ್ಕೆ ಹೋಗ್ತೀವ? ಇಲ್ಲ. ನಾವು ಇನ್ನೂ ಎಲ್ಲಿರ್ತೀವಿ? ಈ ಭೂಮಿಯಲ್ಲೇ ಇರ್ತೀವಿ. ಒಂದು ವೇಳೆ ಮನುಷ್ಯರು ದೀಕ್ಷಾಸ್ನಾನ ರಕ್ಷಲ್ಪಟ್ಟ ನಂತರ ಪರಲೋಕದಲ್ಲಿ ಸೇರಿಸಲ್ಪಡುವಂಥ ವಿಧಾನ, ಆ ಪದ್ಧತಿ ಇದ್ದರೆ ನಮಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಪರಲೋಕಕ್ಕೆ ನಾವು ಸೇರಿಸಲ್ಪಡುವುದು ಸಮಯ ಇದೆ. ಅದು ಯಾವಾಗ ನಡೀತದೆ ಅಂದರೆ ಕರ್ತನ ಆಗಮನದಲ್ಲಿ ನಡೀತದೆ. ಅಲ್ಲಿವರೆಗೆ ನಾವು ಭೂಮಿಯಲ್ಲಿ ಸಜೀವರಾಗಿ ಜೀವನವನ್ನು ಏನು ಮಾಡಬೇಕಾಗಿರುತ್ತೆ? ಮುಂದಕ್ಕೆ ನಡೆಸ್ಕೊಂಡು ಹೋಗಬೇಕಾಗತ್ತೆ. ಆದ್ದರಿಂದ ನಾವು ರಕ್ಷಲ್ಪಟ್ಟ ನಂತರ ನಮ್ಮ ರಕ್ಷಣೆಯಲ್ಲಿ ಅಥವಾ ನಮ್ಮ ರಕ್ಷಣೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ರಾಜೇಶ್ ಬದಲ ಅರ್ಥ ಆಗುತ್ತಾ? ನಾವು ರಕ್ಷಲ್ಪಟ್ಟಾಗ ಅಲ್ಲಿಗೆ ಮುಗಿದೋಗಿಲ್ಲ.
ನಾವು ರಕ್ಷಲ್ಪಟ್ಟಾಗ ದೀಕ್ಷಾಸ್ನಾನ ಹೊಂದಾಗ ಪರಲೋಕಕ್ಕೆ ಹೋಗಿದ್ದೀವಿ ಎಂಬುದಾಗಿ ನಮ್ಮಲ್ಲಿ ಯಾರು ಭ್ರಮೆ ಪಡಬಾರ್ದು. ರಕ್ಷಲ್ಪಟ್ಟ ನಂತರ ನಮ್ಮೆಲ್ಲರ ಕರ್ತವ್ಯ ಏನಂತಂದರೆ ನಾವು ರಕ್ಷಣೆಯನ್ನು ಏನು ಮಾಡಬೇಕು, ಮುಂದುವರಿಸ್ಕೊಂಡು ಹೋಗ್ಬೇಕು. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, ನೀವು ನಿಮ್ಮ ಸ್ವಂತ ರಕ್ಷಣೆಯನ್ನು ಮನೋಭೀತಿಯಿಂದಲೂ ನಡುಗುವಿಕೆಯಿಂದಲೂ ನಿಮ್ಮ ಸ್ವಂತ ರಕ್ಷಣೆಯನ್ನು ಮುಂದುವರಿಸಿರಿ. ಫಿಲಿಪ್ಪದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ನಿಮ್ಮ ಸಂಗಡ ಇರಲಾರದೆ ಇರತಕ್ಕಂಥ ಈ ಕಾಲದಲ್ಲಿ ನಿಮ್ಮ ಸ್ವಂತ ರಕ್ಷಣೆಯನ್ನು ನೀವು ಮನೋಭೀತಿಯಿಂದಲೂ ನಡುಗುವಿಕೆಯಿಂದಲೂ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಅಥವಾ ನಿಮ್ಮ ರಕ್ಷಣೆಯನ್ನು ಮುಂದುವರಿಸಿರಿ ಎಂಬುದಾಗಿ ಹೇಳ್ತಾನೆ. ಅರ್ಥ ಆಯ್ತಾ? ನಾವಿಲ್ಲಿ ರಕ್ಷಲ್ಪಟ್ಟಿದ್ದೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀವಿ ಇಲ್ಲಿ ಯಾವುದೋ ಒಂದು ದಿನ. ಇದನ್ನೇನು ಮಾಡ್ಬೇಕು, ನಾವು ಮುಂದುವರಿಸ್ಕೊಂಡು ಅಲ್ಲಿಗೆ ನಿಲ್ಲಬಾರ್ದು. ನಮ್ಮ ಸ್ವಂತ ರಕ್ಷಣೆನ ಏನು ಮಾಡ್ಬೇಕು, ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತು? ಮುಂದುವರಿಸ್ಕೊಂಡು ನೀನು ಕರ್ತನು ಬರುವ ತನಕ ಅಥವಾ ನೀನು ಈ ಭೂಮಿಯಲ್ಲಿ ಬದುಕಿರುವ ತನಕ ನಿನ್ನ ಸ್ವಂತ ರಕ್ಷಣೆ ಏನು ಮಾಡ್ಕೊಂಡು ಬಂದು ಕಾಪಾಡಿಕೊಂಡು ಅದರಲ್ಲಿ ಏನಾಗಬೇಕು, ಮುಂದುವರಿಸ್ತಾ ಹೋಗು, ಬಿದ್ದು ಹೋಗಬಾರ್ದು. ಇಲ್ಲಿ ದೀಕ್ಷಾಸ್ನಾನ ಹೊಂದಿದ್ದೀರಾ, ಈ ದಿನ ಯಾವುದೋ ಅಂದ್ಕೊಳ್ಳಿ, ಇವತ್ತು 31 ಇವತ್ತು 31 ಮಾರ್ಚ್ 25. ಇವತ್ತು ಯಾರಾದರೂ ದೀಕ್ಷಾಸ್ನಾನ ತೆಗೆದುಕೊಂಡು ಅಂದ್ಕೊಡ್ರಿ, ಇವತ್ತು ರಕ್ಷಣೆಗೆ ಬಂದಿದ್ದಾರೆ. ಇಲ್ಲಿಗೆ ಇವತ್ತಿಗೆ ಮುಗಿಲಿಲ್ಲ. ದೀಕ್ಷಾಸ್ನಾನ ಹೊಂದಿದ್ಕೊಳ್ಳೆ ಯಾರು ಎಲ್ಲಿಗೆ ಹೋಗಲ್ಲ, ಪರಲೋಕಕ್ಕೆ ಹೋಗಲ್ಲ. ಏನು ಮಾಡಬೇಕು, ಅಂದಿನಿಂದ ಕರ್ತನ ಬರೋಣದವರೆಗೂ ಅಥವಾ ಕರ್ತನ ಬರೋದ್ರೊಳಗಾಗಿ ಒಂದು ವೇಳೆ ನಾವು ಸಾಯ್ಬೋದು. ಹೌದಾ ಬದ? ಅಲ್ಲಿವರೆಗೂ ನಮ್ಮ ರಕ್ಷಣೆ ಏನು ಮಾಡಬೇಕು, ಮುಂದುವರಿಸ್ಕೊಂಡು ಹೋಗು. ಅರ್ಥ ಆಗ್ತದೆ ನಾನು ಹೇಳ್ತೇನೆ? ಮುಂದುವರಿಸ್ಕೊಂಡು ಹೋಗ್ಬೇಕು. ನಿನ್ನ ಸ್ವಂತ ರಕ್ಷಣೆಯನ್ನು ನೀನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು, ರಕ್ಷಣೆಯನ್ನು ಮುಂದುವರಿಸ್ಕೋಬೇಕಂತ ಹೇಳಿದ್ರೆ ನಿನಗೇನು ಅಗತ್ಯ ಇದೆ ಅಂದರೆ, ನಿನಗೆ ಒಂದು ಲೋಕಲ್ ಚರ್ಚ್ನ ಅಗತ್ಯತೆ ಇರುತ್ತೆ, ಸ್ಥಳೀಯ ಸಭೆಯ ಅವಶ್ಯಕತೆ ಇರುತ್ತೆ. ಯಾಕೆ ಸ್ಥಳೀಯ ಸಭೆಯ ಅವಶ್ಯಕತೆ ಅಂತ ಹೇಳಿದ್ರೆ, ನೀನು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಬೇಕಾಗಿರ್ತದೆ. ಹೌದಾ ಬದ? ಪ್ರತಿದಿನಲೂ ನೀನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಬೇಕಾ? ಮತ್ತು ನಿನಗೆ ಮಾಡಬೇಕಂದ್ರೆ ಸ್ಥಳೀಯ ಸಭೆಯ ಅವಶ್ಯಕತೆ ಇದೆಯಾ? ಲೋಕಲ್ ಚರ್ಚ್ ಸ್ಥಳೀಯ ಸಭೆಯ ಅವಶ್ಯಕತೆ ಇರ್ತದೆ. ಆಮೇಲೆ ನೀನು ದೇವರಿಗೆ ಆರಾಧನೆ ಮಾಡಬೇಕಾಗಿರ್ತದೆ. ಇಲ್ಲ ಬದರ್, ನಾನು ದೀಕ್ಷಾನ ತೆಗೆದುಕೊಂಡಿನಿ, ಮುಗೀತು, ನಾನು ಎಲ್ಲಿಗೆ ನಾನು ಪರಲೋಕಕ್ಕೆ ನಾನು ಅರ್ಹನು ಅಂಥೇಳಿ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡದೆ ದೇವರಿಗೆ ಸಲ್ಲಿಸಬೇಕಂತ ಆರಾಧನೆಯನ್ನು ಸಲ್ಲಿಸದೆ ಇರಲಿಕ್ಕಾಗುತ್ತಾ? ಮಾಡಬೇಕಾ? ಎಲ್ಲಿವರೆಗೆ ಮಾಡಬೇಕು? ಕರ್ತನ ಬರೋಣದವರೆಗೂ ಅಥವಾ ನಾವು ಭೂಮಿ ಮೇಲೆ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಆರಾಧನೆಗಳಲ್ಲಿ ನೀನು ಮುಂದುವರಿಬೇಕು. ಹಾಗಾದರೆ ಮಾತ್ರ ನೀನು ರಕ್ಷಣೆಯಲ್ಲಿ ಏನಾಗ್ತಾ ಇದೆಯಾ, ಮುಂದುವರಿತಾ ಇದೆ ಎಂಬುದಾಗಿ ಅರ್ಥ. ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಇರದ ವ್ಯಕ್ತಿ, ದೇವರನ್ನ ಆರಾಧನೆ ಮಾಡದೇ ಇರತಕ್ಕಂಥ ವ್ಯಕ್ತಿ ರಕ್ಷಣೆಯಲ್ಲಿ ಮುಂದುವರಿಯುವವನು ಅಲ್ಲ. ಅವನ ಜರ್ನಿ ಎಲ್ಲೋ ಬಿದ್ದೋಗಿದೆ ಅಂತ. ಅವನೇನಾಗಿದೆ ಅಂದರೆ ಅವನು ಬಿದ್ದೋಗಿದ್ದಾನೆ, ರಕ್ಷಣೆಯನ್ನು ಮುಂದುವರಿಸ್ತಾ ಇಲ್ಲ, ಕಟ್ ಆಫ್ ಮಾಡ್ಕೊಂಡಿದ್ದಾನೆ. ಅರ್ಥ ಆಗುತ್ತೆ ಬ್ರದರ್? ಏನು ಮಾಡ್ಕೊಂಡಿದ್ದಾನೆ? ಕಟ್ ಆಫ್ ಮಾಡ್ಕೊಂಡು. ಈಗ ಸುನಿಲ್ ಬ್ರದರು ನಮ್ಮ ಇಸ್ಟೋರ್ ಡಿಸೋಜಾ ಬ್ರದರ್ ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿದರು. ಮಧ್ಯದಲ್ಲಿ ಏನೋ ಸಮಸ್ಯೆ ಆಯಿತು. ಅವ್ರು ಏನು ಮಾಡ್ತಾರೆ, ಬ್ರದರ್ ನೀವು ಹೋಗಿ ಬನ್ನಿ ಅಂತೇಳಿ ಇಳ್ಕೊಂಡು, ನೀವು ಹೋಗಿ ಬನ್ನಿ ನನಗೆ ತೊಂದರೆ ಆಗಿದೆ ಅಂತೇಳಿ ನೀವೇನು ಮಾಡ್ತೀರಾ? ಏನೋ ನಿಮ್ಗೆ ಅರ್ಜೆಂಟ್ ಕಾಲ್ ಬಂತು, ಏನೋ ಜರೂರತ್ ಬಂತು, ನೀವೇನು ಮಾಡ್ತೀರಾ, ಬ್ರದರ್ ನಾನು ಬೆಂಗಳೂರಿಗೆ ಬರೋಕ್ಕೋಗಲ್ಲ, ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತೇಳಿ ಎಲ್ಲೋ ಒಂದು ಕಡೆ ಏನು ಮಾಡ್ತೀರಾ, ಇಳಿದು ನೀವು ವಾಪಸ್ ಬರ್ತೀವಿ. ದೇವರಿಗೆ ಆರಾಧನೆಯನ್ನು ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿ ಕೂಡ ಬಸ್ ಇಳಿದು ಹಿಂದಕ್ಕೆ ಬಂದಂಥ ವ್ಯಕ್ತಿ. ನಿಮಗೆ ಅರ್ಥ ಆಗ್ಲಿಕ್ಕೆ ಉದಾಹರಣೆ ಹೇಳಿದೆ. ಹೌದಾ ಬದರ್? ಅರ್ಥ ಆಗ್ತಿದೆ? ಸೊ ರಕ್ಷಣೆಯಲ್ಲಿ ಮುಂದುವರಿಯುವವನು ಏನು ಮಾಡಬೇಕಂದ್ರೆ ತನ್ನ ಜೀವಿತ ಕಾಲವಲ್ಲ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳು ಸಲ್ಲಿಸಬೇಕಾಗಿರುತ್ತೆ. ದೇವರಿಗೆ ಏನಾಗಬೇಕಾಗಿರುತ್ತೆ, ಆರಾಧನೆಯನ್ನು ಮಾಡಬೇಕು. ಮತ್ತು ಎಲ್ಲಿ ಆರಾಧನೆ ಮಾಡ್ತೀಯಾ? ನಿನಗೇನು ಅವಶ್ಯಕತೆ ಇದೆ? ಸ್ಥಳೀಯ ಸಭೆ. ಅರ್ಥ ಆಯ್ತಾ? ಸ್ಥಳೀಯ ಸಭೆ ಅವಶ್ಯಕ. ಸ್ಥಳೀಯ ಸಭೆ ಅಂದರೆ ನಾನು ಹೇಳ್ತೀನಿ. ಸೊ ಆರಾಧನೆ ಮಾಡಬೇಕಾಗಿರುತ್ತೆ. ಆಮೇಲೆ ನೀನು ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕಾಗಿರುತ್ತದೆ. ಅಂದರೆ ನೀನು ಕ್ಷೇಮವಾಗಿ ಅಭಿವೃದ್ಧಿ ಆಗಬೇಕು. ಕ್ಷೇಮವಾಗಿ ನೀನು ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ನಿನ್ನನ್ನು ವಾಕ್ಯದಲ್ಲಿ ಬಲಪಡಿಸಿ ದೇವ್ರ ಜೊತೆಗೆ ಸತ್ಸಂಬಂಧ, ನೀನು ನಂಬಿಕೆಯಲ್ಲಿ ಬಲವಾಗಿದ್ದು ದೇವ್ರ ವಾಕ್ಯದ ಪ್ರಕಾರ ನೀನು ಕೇಳ್ತಾ
ಆ ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾ ಇದ್ದರೆ ನಿನಗೇನುಂಟಾಗುತ್ತದೆ? ಕ್ಷೇಮಾಭಿವೃದ್ಧಿ. ಅಂದರೆ ಅಭಿವೃದ್ಧಿ ಅನ್ನೋದು ಕ್ಷೇಮವಾಗಿ ನಡಿಬೇಕು. ಅದನ್ನ ಏನಂತ ಕರಿತಾರೆ ಅಂದರೆ ಕ್ಷೇಮಾಭಿವೃದ್ಧಿ ಅಂತ ನಡಿಬೇಕು. ಒಬ್ಬ ವ್ಯಕ್ತಿ ಕ್ಷೇಮಾಭಿವೃದ್ಧಿಯನ್ನು ಎಲ್ಲು ಅಂತಾನಂದರೆ ಒಂದು ಚರ್ಚ್ನಲ್ಲಿ, ಒಂದು ಸ್ಥಳೀಯ ಚರ್ಚ್ನಲ್ಲಿ, ಒಂದು ಸ್ಥಳೀಯ ಸಭೆಯಲ್ಲಿ ಅವನಿಗೆ ಸದಸ್ಯತ್ವ ಇದ್ದರೆ ಮಾತ್ರನೇ. ಸಭೆಯ ಹೊರಗಡೆ ಅಂದರೆ ನನಗೆ ಚರ್ಚ್ ಮೆಂಬರ್ಶಿಪ್ ಇಲ್ಲದೆ ಹೊರಗಡೆ ಇದ್ದರೆ ನನಗೇನುಂಟಾಗಲ್ಲ? ಕ್ಷೇಮಾಭಿವೃದ್ಧಿ ಅನ್ನೋದು ಇಲ್ಲ. ಕ್ಷೇಮಾಭಿವೃದ್ಧಿ ಅನ್ನೋದು ಚರ್ಚ್ ಒಳಗಡೆ ಇದ್ದರೆ ಮಾತ್ರನೇ ಸಾಧ್ಯ. ಹೌದಾ ಬದರ್? ಕ್ಷೇಮಾಭಿವೃದ್ಧಿನ ಹೊಂದಬೇಕು ತಾನೆ ಒಬ್ಬ ವ್ಯಕ್ತಿ ದೀಕ್ಷಾಸ್ನಾನ ಹೊಂದಿದ ಮೇಲೆ. ಕ್ಷೇಮಾಭಿವೃದ್ಧಿ ನಂಬಿಕೆಯಲ್ಲಿ ಏನು ಬದರ್? ನಂಬಿಕೆಯಲ್ಲಿ, ಸಹನದಲ್ಲಿ, ತಾಳ್ಮೆಯಲ್ಲಿ, ಪ್ರೀತಿಯಲ್ಲಿ, ಇವೆಲ್ಲದೆಲ್ಲ ಅವನೇನಾಗಬೇಕು? ಅಭಿವೃದ್ಧಿ ಹೊಂದಬೇಕು. ಮತ್ತು ಅಭಿವೃದ್ಧಿ ಹೊಂದಬೇಕಂದ್ರೆ ಅದು ಎಲ್ಲಿ ಸಾಧ್ಯ ಅಂದರೆ ಸಭೆಯಲ್ಲಿ ಮಾತ್ರನೇ ಸಾಧ್ಯ. ಸಭೆಗೆ ಬಾರದೇ ಇರತಕ್ಕಂಥ ವ್ಯಕ್ತಿ, ಸಭೆಯಲ್ಲಿ ಸದಸ್ಯತ್ವ ಇಲ್ಲದಂಥ ವ್ಯಕ್ತಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಾಲ್ಕನೇದಾಗಿ ನಿನಗೆ ಕ್ರಮಶಿಕ್ಷಣೆ ಅಗತ್ಯವಾಗಿರ್ತದೆ. ಕ್ರಮಶಿಕ್ಷಣೆ ಅಂದರೆ ನಾವು ಮನುಷ್ಯರಾದ್ದರಿಂದ ಆಗಾಗ್ಗೆ ತಪ್ಪು ಮಾಡೋದು ಸಹಜ. ನಮಗೆ ಬಲಹೀನತೆಗಳಿರ್ತವೆ ತಾನೆ. ಬಲಹೀನತೆಗಳಿರ್ತಕ್ಕಂಥ ಮನುಷ್ಯರು, ತಪ್ಪು ಮಾಡುವಂಥ ಅವಕಾಶ ಇರ್ತಕ್ಕಂಥ ಮನುಷ್ಯರು ಅವ್ರನ್ನ ಎಲ್ಲಿ ಸರಿಪಡಿಸ್ತಾರೆ? ಸಭೆಯಲ್ಲಿ ತಾನೆ. ಕಾರಣ ಏನಂದರೆ ಇಲ್ಲಿ ಏನು ಮಾಡ್ತಾರೆ? ದೇವ್ರ ವಾಕ್ಯವನ್ನು ಸಹೋದರ ಏನು ಮಾಡ್ತಾರೆ? ಉಪದೇಶಕರು ಮಾಡ್ತಾರೆ. ಆವಾಗ ಆ ವಾಕ್ಯವನ್ನು ಕೇಳಿ ಅವನೇನಾಗ್ತಾನೆ? ತನ್ನನ್ನು ತಾನು ಸರಿ ಮಾಡ್ಕೊಳ್ಳಿ. ಈಗ ಚರ್ಚಿಗೆ ಬರಲ್ಲ, ಒಂದು ಚರ್ಚಲ್ಲಿ ಮೆಂಬರ್ಶಿಪ್ಪೇ ಇರಲ್ಲ, ವಾಕ್ಯನೇ ಕೇಳಲ್ಲ ಅಂದರೆ ಅವನ ಲೋಪದೋಷಗಳು, ತಪ್ಪುಗಳು ಅವ್ನಿಗೆ ಅರ್ಥ ಆಗ್ತವೆ. ಅಂದರೆ ನಾವು ಭೂಮಿಯಲ್ಲಿರೋವರೆಗೂ, ಕರ್ತನ ಬರೋಣದವರೆಗೂ ನಮಗೇನಾಗತ್ತೆ? ಡಿಸಿಪ್ಲಿನ್, ಕ್ರಮಶಿಕ್ಷಣ ಅನ್ನೋದು ಮುಖ್ಯ. ನೀನು ಚರ್ಚ್ನಲ್ಲಿ ಮೆಂಬರ್ಶಿಪ್ ಇಲ್ಲ ಅಂದರೆ, ನೀನು ಹೊರಗಡೆ ಇದ್ದರೆ ನಿನ್ನನ್ನು ಕ್ರಮಶಿಕ್ಷಣೆಗೊಳಿಸೋದು ಹೇಗೆ? ನೀನು ಹತೋಟಿಗೆ ತರೋದು ಹೇಗೆ? ವೆದರ್ ಇಟ್ ಈಸ್ ಪಾಸಿಬಲ್ ಬದರ್? ಲೋಕದಲ್ಲಿದ್ದರೆ ಸಿಸ್ಟರ್ ಸಾಧ್ಯನಾ? ಇಲ್ಲ. ಆದ್ದರಿಂದ ನಿನ್ನನ್ನು ಕ್ರಮಶಿಕ್ಷಣೆ ಮಾಡಲಿಕ್ಕೆ ಸ್ಥಳೀಯ ಸಭೆಯ ಮೆಂಬರ್ಶಿಪ್ ಅನ್ನೋದು ತುಂಬ ಪ್ರಾಮುಖ್ಯವಾಗಿರ್ತದೆ. ಐದನೇದಾಗಿ ನಿನ್ನ ಧರ್ಮ ಕಾರ್ಯಗಳು ಅಥವಾ ದಾತೃತ್ವವು, ನಿನ್ನ ಧರ್ಮ ಕಾರ್ಯವನ್ನು ನಡೀಲಿಕ್ಕೆ ಅಥವಾ ನಡೆಸಲಿಕ್ಕೆ 5 ಅಂದರೆ ಧರ್ಮ ಕಾರ್ಯಗಳು. ಕ್ರೈಸ್ತರಾದ ಮೇಲೆ ನಾವು ಏನು ಮಾಡಬೇಕು? ಇತರರಿಗೆ ಸಹಾಯ ಮಾಡಬೇಕು. ಆಮೇಲೆ ದೇವರಿಗೆ ನಾವು ಏನು ಕೊಡಬೇಕು? ದಾತೃತ್ವ ಅಂದರೆ ಕಾಣಿಕೆ ಕೊಡಬೇಕಾ? ರಾಜೇಶ್ ಬದರ್ ಕೊಡಬೇಕಾ? ಸೊ ಧರ್ಮ ಕಾರ್ಯಗಳಿಗಾಗಿ ನಮ್ಮ ದಾತೃತ್ವ ದೇವರಿಗಾಗಿ ಕೊಡಬೇಕು. ಎಲ್ಲಿ ಕೊಡ್ತೀಯಾ? ಹೊರಗಡೆ ಯಾರಾದರೂ ಕೊಟ್ಟರೆ? ಇಲ್ಲ ಬದರ್, ನನ್ನ ಧರ್ಮ ಈ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಅವ್ರಿಗೆ ಇವ್ರಿಗೆ, ಅದು ಮಾಡ್ಬೋದು ಧರ್ಮ ಕಾರ್ಯಗಳು. ಆದರೆ ಆ ಧರ್ಮ ಕಾರ್ಯಗಳು ಎಲ್ಲಿ ಅಂಗೀಕರಿಸಲ್ಪಡ್ತು ಅಂದರೆ ನೀನೊಂದು ಚರ್ಚ್ ಮೆಂಬರ್ ಆದಾಗ ಮಾತ್ರನೇ. ನೀನು ಯಾವುದಾದ್ರೂ ಒಂದು ಸ್ಥಳೀಯ ಸಭೆಯಲ್ಲಿ ನಿನಗೆ ಮೆಂಬರ್ಶಿಪ್ ಅನ್ನೋದು ಇದ್ದರೆ ನಿನ್ನ ಧರ್ಮ ಕಾರ್ಯಗಳು, ದಾತೃತ್ವವು ಅಂಗೀಕರಿಸಲ್ಪಡ್ತದೆ. ಚರ್ಚ್ ಮೆಂಬರ್ಶಿಪ್ ಇಲ್ಲದೆ ನೀನು ಎಷ್ಟೇ ದಾನ, ಧರ್ಮ, ದಾತೃತ್ವ ಮಾಡಿದರೂ ಅದು ಸ್ವೀಕರಿಸಲ್ಪಡುವುದಿಲ್ಲ, ಅದು ದೇವರಿಗೆ ಇಷ್ಟವಾಗೋದಿಲ್ಲ. ಆದ್ದರಿಂದ ಈ 5 ಕೆಲಸಗಳಾಗಬೇಕಂದ್ರೆ ಎಲ್ಲಿದ್ದು ಮಾಡಬೇಕು? ಈ 5 ಕೆಲಸಗಳು ಸ್ಥಳೀಯ ಸಭೆ. ಆದ್ದರಿಂದ ನಮಗೆ ಗೊತ್ತಿಲ್ಲದೆ ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ಸಾರ್ವತ್ರಿಕ ಸಭೆಯಲ್ಲಿ ಮೆಂಬರ್ ಆಗ್ತೀವಿ. ಆದರೆ ದೀಕ್ಷಾಸ್ನಾನ ತೆಗೆದುಕೊಂಡು ರಕ್ಷಿಸಲ್ಪಟ್ಟಾಗ ನಾವು ಪರಲೋಕಕ್ಕೆ ಹೋಗಲ್ಲ. ನಾವು ಇನ್ನೂ ಈ ಲೋಕದಲ್ಲಿ ಜೀವಿಸಬೇಕಾಗಿರುತ್ತೆ, ಕರ್ತನ ಬರೋಣದವರೆಗೂ ಅಥವಾ ನಾವು ಈ ಭೂಮಿಯಲ್ಲಿರ್ಗೂ. ಅಲ್ಲಿವರೆಗೆ ನಮ್ಮ ರಕ್ಷಣೆಯನ್ನು ಏನು ಮಾಡಬೇಕು? ಮುಂದುವರಿಸ್ಕೊಂಡು ಹೋಗಬೇಕು. ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಇವು ಸಹಾಯ ಮಾಡ್ತವೆ. ನೀನು ದಿನಾಲೂ ಪ್ರಾರ್ಥನೆ, ವಿಜ್ಞಾಪನೆ ಸಲ್ಲಿಸಬೇಕು, ದೇವ್ರಿಗೆ ಆರಾಧನೆಯನ್ನು ಮಾಡಬೇಕು, ನೀನು ಕ್ಷೇಮವಾಗಿ ಅಭಿವೃದ್ಧಿ ಹೊಂದಬೇಕು. ನೀನೇನಾದ್ರು ತಪ್ಪು ಮಾಡಿದಾಗ ನಿನಗೆ ಡಿಸಿಪ್ಲಿನರಿ ಕ್ರಮಶಿಕ್ಷಣೆ ಅವಶ್ಯಕತೆ ಇರುತ್ತೆ. ಆಮೇಲೆ ನಿನ್ನ ಕಾಣಿಕೆ, ದಾನ, ಧರ್ಮಗಳು ಅಂಗೀಕರಿಸಲ್ಪಡಲಿಕ್ಕೆ ನಿನಗೆ ಸ್ಥಳೀಯ ಸಭೆಯ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಮನುಷ್ಯರು ಇವತ್ತು ಚರ್ಚ್ ಮೆಂಬರ್ಶಿಪ್ ಇಲ್ಲದೆ ಏನು ಮಾಡ್ತಾಯಿದ್ದಾರೆ ಅಂದರೆ ಅಲ್ಲಿ ಇಲ್ಲಿ ತಿರುಗಾಡ್ತಾರೆ. ಈಗ ಸ್ಥಳೀಯ ಸಭೆಯನ್ನು ಕುರಿತು ಮಾತಾಡ. ಸ್ಥಳೀಯ ಸಭೆ ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿರ್ತಕ್ಕಂಥ ರಕ್ಷಿಸಲ್ಪಟ್ಟವರ ಸಮೂಹ. ಸಾರ್ವತ್ರಿಕ ಸಭೆ ಅಂದರೆ ಭೂಮಿಯಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ರಕ್ಷಿಸಲ್ಪಟ್ಟಂಥವರ ಸಮೂಹ, ಎಲ್ಲ ಕಡೆ. ಸ್ಥಳೀಯ ಸಭೆ ಅಂದರೆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ರಕ್ಷಿಸಲ್ಪಟ್ಟವರ ಸಮೂಹ. ಸಾರ್ವತ್ರಿಕ ಅಂದರೆ ಎಲ್ಲ ಕಡೆ. ಅರ್ಥ ಆಗ್ತಿದೆ ಸಿಸ್ಟರ್ ನಿಮಗೆ? ಅದಕ್ಕೆ ನಾನು ಒತ್ತಿ ಮತ್ತೆ ತಿರ್ಗಾ ಯಾಕೆ ಹೇಳಿದೆ ನಿಮ್ಗೆ ಅರ್ಥ. ಎಲ್ಲ ಕಡೆ ಇರ್ತಕ್ಕಂಥ ರಕ್ಷಿಸಲ್ಪಟ್ಟವರ ಸಮೂಹವನ್ನು ಸಾರ್ವತ್ರಿಕ ಸಭೆ, ಒಂದು ಸ್ಥಳದಲ್ಲಿರ್ತಕ್ಕಂಥ ರಕ್ಷಿಸಲ್ಪಟ್ಟವರ ಸಮೂಹವನ್ನೇ ಅಂತ ಕರೀತಾರೆ ಸ್ಥಳೀಯ ಸಭೆ. ಈಗ ಉದಾಹರಣೆಗೆ ಮಂಗಳೂರಿನಲ್ಲಿ ನೀವೆಲ್ಲ ಏನಂದರೆ ಸ್ಥಳೀಯ ಸಭೆ, ಭಾನುವಾರ ಬಂದು
ಆರಾಧನೆ ಮಾಡಿ ಬೈಬಲ್ ತರಗತಿ ಅಟೆಂಡ್ ಆಗ್ತಾ ಇರ್ತಕ್ಕಂಥ ನೀವೆಲ್ಲ ಯಾರು? ಮಂಗಳೂರಿನ ಕ್ರಿಸ್ತನ ಸಭೆ. ಇದು ಒಂದು ಸ್ಥಳೀಯ ಸಭೆ. ಸೊ ನಾನು ಹೊಸಪೇಟೆಯಲ್ಲಿ ಆರಾಧನೆ ಮಾಡ್ತೀನಿ. ನಾನು ಯಾವ ಸ್ಥಾನಿಕ ಸಭೆ ಮೆಂಬರು? ಅಲ್ಲಿ. ಅರ್ಥ ಆಯ್ತಾ? ಹೀಗೆ ಭೂಮಿಯಲ್ಲಿ ಹಲವಾರು ಕಡೆ ಸ್ಥಳೀಯ ಸಭೆಗಳು ಇರ್ತವೆ. ಬೆಂಗಳೂರಿನಲ್ಲಿ ಇರ್ತವೆ, ಮಂಗಳೂರು, ಡೆಲ್ಲಿ. ಸರ್, ಯಾವುದೇ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ರಕ್ಷಲ್ಪಟ್ಟಂಥವರ ಸಮೂಹವನ್ನೇ ಅಂತ ಕರೀತಾರೆ ಅಂದರೆ ಸ್ಥಳೀಯ ಸಭೆ. ಸೊ ಈ ಸ್ಥಳೀಯ ಸಭೆಯಲ್ಲಿ ನೀನು ಸದಸ್ಯನಾಗಿರಬೇಕು. ಹೌದಾ ಬ್ರದರ್? ಸದಸ್ಯತ್ವ ಅಂದರೆ ಮೆಂಬರ್ಶಿಪ್ಪು. ಈಗ ಉದಾಹರಣೆಗೆ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳು ಇರ್ತಾರೆ ಅಂದ್ಕೊಳ್ರಿ, ಅವ್ರದ್ದೊಂದು ಆಫೀಸ್ ಇರುತ್ತೆ, ಕಚೇರಿ ಇರುತ್ತೆ. ಆ ರಾಜಕೀಯ ವ್ಯಕ್ತಿ ಯಾವುದಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಅವ್ನಿಗೇನಾಗತ್ತೆ ಇರ್ತದೆ ಬ್ರದರ್? ಮೆಂಬರ್ಶಿಪ್ ಇದ್ರೇ ಅದರಲ್ಲಿ ಹಕ್ಕು ಇರ್ತವೆ, ಅದರಲ್ಲಿರೋ ಬೆನಿಫಿಟ್ಸ್ ಎಲ್ಲ ಯಾರಿಗೆ ಸೇರ್ತವೆ? ಅವ್ರಿಗೆ ಸೇರ್ತವೆ. ಅದು ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಮಾಡ್ಕೊಳ್ರಿ ಅಂದ್ಕೊಳ್ಳಿ, ಆ ಆರ್ಗನೈಸೇಷನ್ ಸಂಬಂಧಪಟ್ಟಂಥ ಸಹಾಯಗಳೆಲ್ಲ ಯಾರಿಗೆ ಸಿಗ್ತವೆ? ಯಾರಿಗೆ ಮೆಂಬರ್ಶಿಪ್ ಇರುತ್ತೋ, ಹೌದಾ ಸಿಸ್ಟರ್? ಯಾರಿಗೆ ಮೆಂಬರ್ಶಿಪ್ ಇರುತ್ತೋ ಅವ್ರಿಗೆ ಅದರ ಆ ಆರ್ಗನೈಸೇಷನ್ ಸಂಬಂಧಪಟ್ಟಂಥ ಸಹಾಯಗಳೆಲ್ಲ ಏನು ಮಾಡ್ತವೆ? ಸಿಗ್ತವೆ. ಈಗ ಸ್ಥಳೀಯ ಸಭೆಯಲ್ಲಿ ಅಂದರೆ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳು, ಸಭೆಯಲ್ಲಿ ದೇವರಿಟ್ಟಿರ್ತಕ್ಕಂಥ ಆಶೀರ್ವಾದಗಳು ನಮಗೆ ಸಿಗಬೇಕಂದ್ರೆ, ಮನುಷ್ಯರಿಗೆ ಸಿಗಬೇಕಂದ್ರೆ ಅವ್ರಿಗೆ ಮೆಂಬರ್ಶಿಪ್ ಅಗತ್ಯವಾ ಇಲ್ವಾ? ಭೌತಿಕವಾದ ಒಂದು ರಾಜಕೀಯ ಆಫೀಸ್ನಲ್ಲಾಗಲಿ, ಕಚೇರಿಯಲ್ಲಾಗಲಿ, ಆರ್ಗನೈಸೇಷನ್ಲಾಗಲಿ, ಯಾವುದಾದ್ರೂ NGO ಕಂಪ್ನಿಯಲ್ಲಾಗಲಿ, ಅಲ್ಲಿ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗಬೇಕಂದ್ರೆ ನಮಗೆ ಅಲ್ಲಿ ಏನಿರಬೇಕು ಬ್ರದರ್? ಸದಸ್ಯತ್ವ ಇರಬೇಕು. ಈಗ ಮೆಂಬರ್ಶಿಪ್ ಇಲ್ದವ್ರು ನಮಗೂ ಕೊಡಿ ಅಂತ ಕೊಡ್ತಾರಾ? ಯಾರಿಗೆ ಮೆಂಬರ್ಶಿಪ್ ಇರುತ್ತೋ ಅವ್ರಿಗೆ ಮಾತ್ರ ಏನು ಸಿಗುತ್ತೆ? ಅದರಲ್ಲಿರ್ತಕ್ಕಂಥ ಬೆನಿಫಿಟ್ಸು, ಸಹಾಯಗಳು ಸಿಗ್ತವೆ. ಈಗ ದೇವರ ಸಭೆಯಲ್ಲಿರ್ತಕ್ಕಂಥ ಈ ಬೆನಿಫಿಟ್ಸು, ದೇವರು ಏನೇನು ಆಶೀರ್ವಾದಗಳು ಇಟ್ಟಿದ್ದಾನೋ ಅವೆಲ್ಲ ನಮಗೆ ಸಿಗ್ಬೇಕಂದ್ರೆ ಮನುಷ್ಯರು ಏನಾಗಿರ್ಬೇಕು? ಆ ಸಭೆಯಲ್ಲಿ ಮೆಂಬರ್ಶಿಪ್ ಇಲ್ಲದೆ ಸಿಗಲ್ಲ. ಅರ್ಥ ಆಗುತ್ತಾ? ಆದ್ದರಿಂದ ಒಬ್ಬ ವ್ಯಕ್ತಿಗೆ ಚರ್ಚ್ನ ಮೆಂಬರ್ಶಿಪ್ಪು ಅಥವಾ ಸಭೆಯ ಸದಸ್ಯತ್ವ ಅಗತ್ಯ ಇಲ್ವಾ? ಈಗ ನೀವು ಹೇಳಿ, ಅಗತ್ಯ ಏನು ಸಿಸ್ಟರ್? ಆದ್ದರಿಂದ ಚರ್ಚ್ ಮೆಂಬರ್ಶಿಪ್ ಇಲ್ಲದೆ ಅಲ್ಲಿ ಇಲ್ಲಿ ಅಲೆದಾಡೋದು, ಅಲ್ಲಿ ಇಲ್ಲಿ ಸೇವೆ ಮಾಡೋದು ದೇವ್ರ ವಾಕ್ಯ ಒಪ್ಪಲ್ಲ. ಕೆಲವರು ಬರ್ತಾರೆ, ಬ್ರದರ್ ನೀವು ಯಾವ ಸಭೆ ಅಂದರೆ ಎಲ್ಲಿ ನಿಮ್ಗೆ ಮೆಂಬರ್ಶಿಪ್ ಇದೆ? ನಾನು ಡಿನಾಮಿನೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಗೆ ಯಾವ ಸಭೆ ಜೊತೆಗೆ ಏನಿಲ್ಲ ಸಂಬಂಧ ಇಲ್ಲ ಬ್ರದರ್, ನಾವು ಇಂಡಿಪೆಂಡೆಂಟ್ ಅಂತಾರೆ. ಇಂಡಿಪೆಂಡೆಂಟ್ ಆಗಿರ್ಬೋದಾ? ಇದೇ ಬೈಬಲಲ್ಲಿ ಏನಾದರೂ ಬ್ರದರ್ ಇಂಡಿಪೆಂಡೆಂಟ್ ಆಗಿರ್ಬೋದಾ? ಅಥವಾ ಒಂದು ಸ್ಥಳೀಯ ಸಭೆಯಲ್ಲಿ ನಮ್ಮ ಮೆಂಬರ್ಶಿಪ್ ಇರಬೇಕಾ? ಮೆಂಬರ್ಶಿಪ್ ಇರು. ಆದ್ದರಿಂದ ಸ್ಥಳೀಯ ಸಭೆ ಅನ್ನೋದು ಭಾಳ ಪ್ರಾಮುಖ್ಯ. ಬೈಬಲಲ್ಲಿ ಸ್ಥಳೀಯ ಸಭೆಯನ್ನು ಕುರಿತು ನಾವು ಅಪೊಸ್ತಲ ಕೃತ್ಯ, ಈಗ ಸ್ಥಳೀಯ ಸಭೆಗೆ ಸಂಬಂಧಪಟ್ಟಂಥ ರೆಫರೆನ್ಸ್ ಬರ್ಕೊಳ್ಳಿ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಸಭೆ ಅಂತಿರುತ್ತೆ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 1ನೇ ವಚನದಲ್ಲಿ ಯೆರೂಸಲೇಮಿನಲ್ಲಿರ್ತಕ್ಕಂಥ ಸಭೆ. ಯೆರೂಸಲೇಮಿನಲ್ಲಿರ್ತಕ್ಕಂಥ ಸಭೆ ಅಂದರೆ ಇದು ಸ್ಥಳೀಯ ಸಭೆಯನ್ನು ಸೂಚಿಸುತ್ತದೆ. ಮಂಗಳೂರಿನಲ್ಲಿರುವ ಸಭೆ ಅಂದರೆ ಮಂಗಳೂರಿನಲ್ಲಿರ್ತಕ್ಕಂಥ ರಕ್ಷಲ್ಪಟ್ಟಂಥವರ ಸಮೂಹ. ಅರ್ಥ ಆಗ್ತೇನಪ್ಪ? ಯೆರೂಸಲೇಮಿನಲ್ಲಿರುವ ಚರ್ಚ್ ಅಟ್ ಜೆರುಸಲೇಮ್ ಅಂದರೆ ಯೆರೂಸಲೇಮಿನಲ್ಲಿ ಸೇರ್ತಾ ಇರ್ತಕ್ಕಂಥ ಸಭೆ ಅಂತ ಅರ್ಥ, ಯೆರೂಸಲೇಮಿನ ಸಭೆ. ಆಮೇಲೆ ಅಪೊಸ್ತಲ ಕೃತ್ಯ 11:26 ಅಂತಿಯೋಕ್ಯದಲ್ಲಿರ್ತಕ್ಕಂಥ ಸಭೆ. ಅಂತಿಯೋಕ್ಯ, ದಿ ಚರ್ಚ್ ಅಟ್ ಅಂತಿಯೋಕ್ಯದಲ್ಲಿರುವ ಸಭೆ. ಅಂತಿಯೋಕ್ಯ ಅನ್ನೋದು ಒಂದು ಸ್ಥಳ, ಅಲ್ಲಿ ಸಭೆ ಸೇರ್ತಾ ಇದೆ. ಇದರ ಅರ್ಥ ಆಗ್ತಿದೆ? ಅಂತಿಯೋಕ್ಯ ಎಂಬ ಸ್ಥಳದಲ್ಲಿ ಸಭೆ ಏನಾಗ್ತದೆ? ಸೇರ್ತಾ ಇದೆ. ಆಮೇಲೆ ರೋಮ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನದಲ್ಲಿ ಕೆಂಕ್ರೆಯದಲ್ಲಿರ್ತಕ್ಕಂಥ ಸಭೆ. ಕೆಂಕ್ರೆಯದಲ್ಲಿರ್ತಕ್ಕಂಥ ಸಭೆ. ಕೆಂಕ್ರೆಯ ಅನ್ನೋದು ಒಂದು ಊರು, ಅಲ್ಲಿ ಸಭೆ ಸೇರ್ತಾ ಇದೆ. ಅಲ್ಲಿ ರಕ್ಷಲ್ಪಟ್ಟಂಥವರ ಸಮೂಹ ಇದೆ. ಅಲ್ಲಿರ್ತಕ್ಕಂಥ ಸಭೆ ಏನಂತ ಕರೆದಿದ್ದಾರೆ ಅಂದರೆ ಕೆಂಕ್ರೆಯದಲ್ಲಿರ್ತಕ್ಕಂಥ ಸಭೆ ಎಂಬುದಾಗಿ ಕರೆದಿದ್ದಾರೆ. ಆ ನಂತರ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 16ನೇ ಅಧ್ಯಾಯ 19ನೇ ವಚನದಲ್ಲಿ ಏನಿದೆ ಅಂದರೆ ಹಾಸ್ಯ ಸೀಮೆಯಲ್ಲಿ ಇರ್ತಕ್ಕಂಥ ಸಭೆಗಳು. ಹಾಸ್ಯ ಸೀಮೆ ಅಂದರೆ ಏಷ್ಯಾ ಮೈನರ್, ಹಾಸ್ಯ ಸೀಮೆಗಳಲ್ಲಿ ಸಭೆಗಳಿದ್ವಂತೆ. ಅಲ್ಲಿ ಏನು ಕರೀತಾರೆ ಅಂದರೆ ಹಾಸ್ಯ ಸೀಮೆಯಲ್ಲಿರ್ತಕ್ಕಂಥ ಸಭೆಗಳು. ಇವೆಲ್ಲ ಏನು ಸೂಚಿಸುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಭೆಗಳನ್ನು ನಾವೇನು ಮಾಡ್ತೀವಿ ಅಂದರೆ ಸೂಚಿಸ್ತವೆ. ಆ ನಂತರ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 11ನೇ ವಚನ ನೋಡಿದಾಗ ಆಸಿಯಾದಲ್ಲಿರ್ತಕ್ಕಂಥ ಅಥವಾ ಆಸ್ಯ ಸೀಮೆಯಲ್ಲಿರ್ತಕ್ಕಂಥ 7 ಸಭೆಗಳು. ಎಫೆಸ, ಸ್ಮುರ್ನ,
ಲವೋದಿಕೆ ಅಲ್ಲಿ ಓದಿದ್ವಲ್ಲ, ಪೆರ್ಗಮ 7 ಸಭೆಗಳಿರ್ತವೆ. ಅವೆಲ್ಲ ಏನಂದರೆ ಆಯಾ ಊರುಗಳಿರ್ತಕ್ಕಂಥ ಸ್ಥಳೀಯ ಸಭೆಗಳು. ಎಫೆಸ ಅನ್ನೋ ಸ್ಥಳದಲ್ಲಿ ಸಭೆ ಇದೆ, ಎಫೆಸ ಸಭೆ ಅಂತ ಕರೆದಿದ್ದಾರೆ. ಎಫೆಸ ಸಭೆ ಅಂದರೆ ಸಭೆ ಹೆಸರು ಎಫೆಸ ಅಲ್ಲ, ಎಫೆಸ ಎಂಬ ಊರಿನಲ್ಲಿರ್ತಕ್ಕಂಥ ಸಭೆ. ಪೆರ್ಗಮ ಅಂತಿತ್ತೆ, ಪೆರ್ಗಮ ಸಭೆ ಅಂದರೆ ಪೆರ್ಗಮ ಎಂಬ ಊರಿನಲ್ಲಿರ್ತಕ್ಕಂಥ ಸಭೆ. ತುವತೈರ ಸಭೆ ಅಂದರೆ ತುವತೈರದಲ್ಲಿರ್ತಕ್ಕಂಥ ಸಭೆ. ಸಾರ್ದೀಸ್ನಲ್ಲಿರ್ತಕ್ಕಂಥ ಸಭೆ, ಸಾರ್ದೀಸ್ ಸಭೆ ಅಂದರೆ ಸಭೆ ಹೆಸರು ಸಾರ್ದೀಸ್ ಅಲ್ಲ, ಆ ಸಾರ್ದೀಸ್ ಎಂಬ ಸ್ಥಳದಲ್ಲಿರ್ತಕ್ಕಂಥ ಸಭೆ. ಇವನ್ನೆಲ್ಲ ಏನಂತಂದರೆ ಸ್ಥಳೀಯ ಸಭೆ, ದಿ ಚರ್ಚಸ್ ಅಟ್ ಲೋಕಲ್, ಅಂದರೆ ಲೋಕಲ್ ಕಾಂಗ್ರಿಗೇಷನ್ಸ್ ಅವೆಲ್ಲ. ಆದ್ದರಿಂದ ಪ್ರಕಟಣೆ ಪುಸ್ತಕದಲ್ಲಿ ಈ ಸಂದೇಶವನ್ನು ಅಪೊಸ್ತಲನಾದ ಯೋಹಾನನು ಆಸ್ಯ ಸೀಮೆಯಲ್ಲಿರ್ತಕ್ಕಂಥ 7 ಸಭೆಗಳಿಗೆ ಬರೆದಾನೆ. ಇನ್ನು ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಯೂದಯದಲ್ಲಿರ್ತಕ್ಕಂಥ ಸ್ಥಾನಿಕ ಸಭೆಗಳು, ಯೂದಯದಲ್ಲಿರ್ತಕ್ಕಂಥ ಅಂದರೆ ಯಹೂದ್ಯರ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಭೆಗಳನ್ನು ಕುರಿತು ಗಲಾತಿ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಯೂದಯದಲ್ಲಿರ್ತಕ್ಕಂಥ ಸ್ಥಾನಿಕ ಸಭೆಗಳು ಅಂದರೆ ಯಹೂದ್ಯರ ಪ್ರಾಂತ ಇದೆಯಲ್ಲ, ಅದನ್ನು ಯೂದಯ ಪ್ರಾಂತ ಅಂತ ಕರೀತಾರೆ. ಆ ಪ್ರಾಂತ್ಯಗಳಲ್ಲಿ ಏನಿವೆ ಅಂದರೆ ಸಭೆಗಳು ಇವೆ, ಅಲ್ಲಲ್ಲಿ ಸ್ಥಳೀಯ ಸಭೆಗಳಿವೆ. ಆ ಸಭೆಗಳನ್ನೆಲ್ಲ ಉದ್ದೇಶಿಸಿ ಪೌಲನು ಏನು ಹೇಳ್ತಾನೆ ಅಂತ ಹೇಳಿದ್ರೆ ಗಲಾತ್ಯ 1:22 ಯೂದಯದಲ್ಲಿರ್ತಕ್ಕಂಥ ಸ್ಥಳೀಯ ಸಭೆಗಳು ಎಂಬುದಾಗಿ ಹೇಳ್ತಾನೆ. ಇನ್ನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ಮೆಕದೋನ್ಯದಲ್ಲಿರ್ತಕ್ಕಂಥ ಸಭೆಗಳು. ಮೆಕದೋನ್ಯ ಅನ್ನೋದು ಒಂದು ಏರಿಯಾ, ಒಂದು ರೀಸನು. ಅಲ್ಲಿ ಹಲವಾರು ಸಭೆಗಳಿವೆ. ಈ ಮೆಕದೋನ್ಯದ ಸಭೆಗಳಂತ ಯಾವ ಬರ್ತವೆ ಅಂದರೆ ಫಿಲಿಪ್ಪ, ಥೆಸಲೋನಿಕ, ಬೆರೆಯ. ನಾನಿಲ್ಲಿ ಬರ್ತೀನಿ ನೋಡಿ. ಮೆಕದೋನ್ಯದಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಭೆಗಳು ಅಂದರೆ ಮೆಕದೋನ್ಯ ಪ್ರಾಂತ್ಯ ಅಂದರೆ ಯಾವ ಬರ್ತವೆ ಅಂತ ಹೇಳಿದ್ರೆ ಫಿಲಿಪ್ಪಿ, ಥೆಸಲೋನಿಕೆ ಹಾಗೂ ಬೆರೆಯ. ಇದನ್ನ ಮೆಕದೋನ್ಯ ಪ್ರಾಂತ್ಯ ಎಂಬುದಾಗಿ ಕರೀತಾರೆ. ಫಿಲಿಪ್ಪದಲ್ಲಿ ಸಭೆ ಇದೆಯಾ? ಅದಕ್ಕೆ ಫಿಲಿಪ್ಪಿ ಬರೆದ ಪತ್ರಿಕೆ. ಥೆಸಲೋನಿಕದಲ್ಲಿ ಸಭೆ ಇದೆಯಾ? ಇದೆ. ಬೆರೆಯದಲ್ಲೂ ಕೂಡ ಸಭೆ ಇದೆ, ಬೆರೆಯದಲ್ಲೂ ಕೂಡ ಸಭೆ ಇದೆ. ಆದ್ದರಿಂದ ಈ ಸ್ಥಳೀಯ ಸಭೆಗಳನ್ನೆಲ್ಲ ಉದ್ದೇಶಿಸಿ ಪೌಲನು ಏನು ಹೇಳ್ತಾನೆ ಅಂದರೆ ಮೆಕದೋನ್ಯ ಪ್ರಾಂತ್ಯದಲ್ಲಿರ್ತಕ್ಕಂಥ ಸ್ಥಳೀಯ ಸಭೆಗಳು ಎಂಬುದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ಉಲ್ಲೇಖ ಮಾಡ್ತಾನೆ. ಆನಂತರ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ಗಲಾತ್ಯ ಪ್ರಾಂತ್ಯದಲ್ಲಿರ್ತಕ್ಕಂಥ ಸ್ಥಳೀಯ ಸಭೆಗಳು ಎಂಬುದಾಗಿ ಬರೀತಾನೆ. ಗಲಾತ್ಯ ಅನ್ನೋದು ಒಂದು ಪ್ರಾಂತ್ಯ, ಅಲ್ಲಿ ಹಲವಾರು ಪ್ರಾಂತೀಯ ಅಥವಾ ಸ್ಥಳೀಯ ಸಭೆಗಳಿವೆ. ಆ ಪ್ರಾಂತೀಯ ಸಭೆಗಳಿಗೆಲ್ಲ ಕೂಡ ಈ ಪತ್ರಿಕೆಯನ್ನು ಪೌಲನು ಏನು ಮಾಡ್ತಾನೆ ಅಂದರೆ ಬರಿತಾ ಇದ್ದಾನೆ. ಅದಕ್ಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ಗಲಾತ್ಯ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಂತೀಯ ಸಭೆಗಳಿಗೆ, ಗಲಾತ್ಯ ಅನ್ನೋದು ದೊಡ್ಡ ಏರಿಯಾ, ಅಲ್ಲಿ ಹಲವಾರು ಕ್ರಿಸ್ತನ ಸಭೆಗಳು ಇವೆ. ಅವನ್ನೆಲ್ಲ ಏನಂತ ಕರೀತಾರೆ ಅಂದರೆ ಸ್ಥಳೀಯ ಸಭೆಗಳು ಅಥವಾ ಪ್ರಾಂತೀಯ ಸಭೆಗಳು ಎಂಬುದಾಗಿ ಕರೀತಾರೆ. ಇನ್ನು ನಾವು ನೋಡಿಕೊಂಡಿದ್ದಾದರೆ ರೋಮ್ನಲ್ಲಿ ಸ್ಥಳೀಯ ಸಭೆಗಳಿವೆ, 5-6 ಇವೆ. ಕೊರಿಂಥದಲ್ಲಿ ಸಭೆ ಇದೆ, ಥೆಸಲೋನಿಕ, ಕೊಲಸ್ಸಿ, ಏನು ಬದರ್ ಎಲ್ಲ ಕಡೆ ಏನಿವೆ ಸಭೆಗಳು. ಈ ಸಭೆಗಳನ್ನೆಲ್ಲ ಏನಂತ ಕರೀತಾರೆ? ಸ್ಥಳೀಯ ಸಭೆಗಳು ಅಥವಾ ಪ್ರಾಂತೀಯ ಸಭೆಗಳು. ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಸಾರ್ವತ್ರಿಕ ಸಭೆಯಲ್ಲಿ ಮೆಂಬರ್ ಆಗ್ತೀವಿ, ಸದಸ್ಯತ್ವವನ್ನು ಬರ್ತೀವಿ. ಆದರೆ ಸ್ಥಳೀಯ ಸಭೆ ಅನ್ನೋದನ್ನ ನೀನು ಏನು ಮಾಡ್ಬೇಕಂದ್ರೆ ಆಯ್ಕೆ ಮಾಡ್ಕೊಳ್ಬೇಕು. ನೀನು ಒಂದು ಚರ್ಚ್ನಲ್ಲಿ ಮೆಂಬರ್ಶಿಪ್ಪನ್ನ ಏನು ಮಾಡ್ಬೇಕಂದ್ರೆ ಇಟ್ಕೋಬೇಕು. ಚರ್ಚು ಮೆಂಬರ್ಶಿಪ್ ಇಲ್ಲದೆ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ, ನಿನ್ನ ಆರಾಧನೆಯನ್ನು ದೇವರು ಸ್ವೀಕರಿಸಲ್ಲ, ನೀನು ಕ್ಷೇಮಾಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಕ್ರಮಶಿಕ್ಷಣೆ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಧರ್ಮ ಕಾರ್ಯಗಳು ದಾತೃತ್ವ ಕೂಡ ಏನು ಮಾಡಲ್ಲ, ಅಂಗೀಕರಿಸಲ್ಪಡುವುದೇ ಇಲ್ಲ. ಆದ್ದರಿಂದ ಭಾಳ ಜನರು ಚರ್ಚ್ ಮೆಂಬರ್ಶಿಪ್ ಇರಲ್ಲ. ನಮಗೆ ಚರ್ಚ್ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಬದಲು ನಾವು ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊತೀವಿ, ನಾವು ಎಲ್ಲ ಕಡೆ ಹೋಗ್ತೀವಿ. ಈ ವಾರ ಈ ಚರ್ಚ್ಗೆ ಹೋದ್ವಿ, ಆ ವಾರ ಆ ಚರ್ಚ್ಗೆ ಹೋದ್ವಿ, ನಮಗೆ ಒಂದು ಸಭೆ ಅಂತ ಇಲ್ಲ ಬದರ್ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪ ಸುನಿಲ್ ಬದರ್? ಆದ್ದರಿಂದ ಒಂದು ಸ್ಥಳೀಯ ಸಭೆಯಲ್ಲಿ ನಿನಗೆ ಸದಸ್ಯತ್ವ ಅನ್ನೋದು ಭಾಳ ಭಾಳ ಮುಖ್ಯ. ಒಂದು ಸ್ಥಳೀಯ ಸಭೆಯಲ್ಲಿ ಅಥವಾ ನಿನಗೆ ಮೆಂಬರ್ಶಿಪ್ ಹೇಗೆ ಸಿಗುತ್ತೆ? ಮೆಂಬರ್ಶಿಪ್ ಸಿಗಬೇಕಂದ್ರೆ ಏನು ಮಾಡಬೇಕು? ದುಡ್ಡು ಕೊಡಬೇಕಾ ಅಥವಾ ಏನಾದರೂ ರಸೀದಿ ಹರಿಬೇಕಾ? ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುವುದರ ಮೂಲಕ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ 5ನೇ ವಚನದಲ್ಲಿ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ, ಕ್ರಿಸ್ತನ ದೇಹದೊಳಗೆ ಒಬ್ಬನು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಅವನು ಒಂದು ಸ್ಥಳೀಯ ಸಭೆಯ
ಏನಾಗ್ತಾನೆ, ಸದಸ್ಯನು ಆಗ್ತಾನೆ. ಈಗ ಮಂಗಳೂರಿನಲ್ಲಿರ್ತಕ್ಕಂಥ ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ. ಸ್ಥಳೀಯ ಸಭೆಯಲ್ಲಿ ನಿಮಗೆ ಮೆಂಬರ್ಶಿಪ್ ಇರುತ್ತೆ. ಮೆಂಬರ್ಶಿಪ್ ಅಂದರೆ ಅರ್ಥ ಏನಂದರೆ ಕಂಟಿನ್ಯೂಯಸ್ ಆಗಿ ಅವ್ರ ಆರಾಧನೆಗೆ ಹಾಜರಾಗಬೇಕು, ಇಲ್ಲೇ ರೊಟ್ಟಿ ಮುರಿಬೇಕು ಒಂದು ಕಡೆ. ಅರ್ಥ ಆಯ್ತು ಬದರ್? ನೀನು ಮೆಂಬರ್ಶಿಪ್ನ ಇಟ್ಕೊಂಡು ಪ್ರತಿ ವಾರ ಇಲ್ಲಿ ಏನು ಮಾಡಬೇಕು, ಆರಾಧನೆಗೆ ಬರಬೇಕು, ರೊಟ್ಟಿ ಮುರಿಬೇಕು, ದೇವ್ರ ಮಕ್ಕಳ ಜೊತೆಗೆ ಏನು ಮಾಡಬೇಕು, ಸಹವಾಸ ಮಾಡಬೇಕು. ಆಗಿದ್ದಾಗ ಮಾತ್ರ ಆ ಪ್ರಾಂತೀಯ ಸಭೆ, ಆ ಸ್ಥಳೀಯ ಸಭೆಗೆ ನಿನಗೇನಿರುತ್ತೆ, ಸದಸ್ಯತ್ವ, ಮೆಂಬರ್ಶಿಪ್. ಅನ್ಲೆಸ್ ಅಂಟಿಲ್ ರೊಟ್ಟಿ ಮುರಿಯದೆ ಆರಾಧನೆಗೆ ಬಾರದೇ ಇದ್ದರೆ ಆ ವ್ಯಕ್ತಿಗೆ ಆ ಸಭೆಯಲ್ಲಿ ಏನಿರಲ್ಲ, ಮೆಂಬರ್ಶಿಪ್ಪು. ರಾಜೇಶ್ ಬದರ್ ಅರ್ಥ ಆಗುತ್ತಾ? ಅದಕ್ಕೆ ಇಲ್ಲೊಂದು ವಾರ ಅಲ್ಲೊಂದು ವಾರ ಇಲ್ಲೊಂದು ವಾರ ಆರಾಧನೆ ಮಾಡೋದು ದೇವ್ರ ಸಂಕಲ್ಪ ಅಲ್ಲ. ಭಾಳ ಜನರು ಈ ತಪ್ಪು ಮಾಡ್ತಾರ್ತಾನೆ ಬದರ್. ಭಾಳ ಜನರು ಇಲ್ಲ ಬದರ್ ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ, ನಮಗೆ ಅನುಕೂಲ ಇತ್ತು, ಮನೆ ಪಕ್ಕದಲ್ಲಿತ್ತು, ಅದು ಬೀಗ ಆಯಿತಾ ಇನ್ನೊಂದು ಕಡೆ. ದಟ್ ಶುಡ್ ನಾಟ್ ಕರೆಕ್ಟ್. ಅದು ಸರಿಯಾದದ್ದು ಅಲ್ಲ. ಒಂದು ಸ್ಥಳೀಯ ಸಭೆಯಲ್ಲಿ ನಾವು ನಿಂತುಕೊಂಡು ನಿನ್ನ ರಕ್ಷಣೆ ಏನು ಆಗಬೇಕಿದೆ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಮೊದಲನೇದಾಗಿ ನೀನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಬೇಕು. ನೀನು ಚರ್ಚ್ ಮೆಂಬರ್ಶಿಪ್ ಇಲ್ಲ ಅಂದರೆ, ಕ್ರಿಸ್ತನ ದೇಹದಲ್ಲಿ ಒಂದು ಅಂಗವಾಗಿಲ್ಲದಿದ್ದರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಅಂಗೀಕರಿಸುವುದಿಲ್ಲ. ಈಗ ದೀಕ್ಷಾಸ್ನಾನ ಹೊಂದಿದಂಥ 3,000 ಜನರು ಏನು ಮಾಡ್ತಾಯಿದ್ರು ನೋಡೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಚನ ಓದಿ ಬದರ್, ಸುನಿಲ್ ಬದರ್. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಚನ ಓದಿ. ಆದಿಮ ಸಭೆಯು ಯೆರೂಸಲೇಮಿನಲ್ಲಿರ್ತಕ್ಕಂಥ ಸಭೆ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರ? ಅವರೆಲ್ಲ ಸಭೆಯಾಗಿದ್ರ? ಸಭೆಯಲ್ಲಿ ಮೆಂಬರ್ಶಿಪ್ ಇತ್ತ ಯೆರೂಸಲೇಮ್ ಸಭೆಯಲ್ಲಿ? ಅವ್ರೇನು ಮಾಡ್ತಾಯಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರು. ಸೊ ಅನ್ಲೆಸ್ ಅಂಟಿಲ್ ನಿನಗೆ ಚರ್ಚ್ ಮೆಂಬರ್ಶಿಪ್ ಇಲ್ಲಾಂದರೆ ನೀನು ಪ್ರಾರ್ಥನೆ ಮಾಡೋದು ವ್ಯರ್ಥ. ನಿನ್ನ ಪ್ರಾರ್ಥನೆ ದೇವ್ರು ಕೇಳಲ್ಲ. ನೀನು ಚರ್ಚ್ ಮೆಂಬರ್ನಲ್ಲಿ ಅಂದರೆ ಚರ್ಚ್ ಮೆಂಬರ್ ಇದ್ದರೆ ಮಾತ್ರನೇ, ಅಂದರೆ ಕ್ರಿಸ್ತನ ದೇಹದಲ್ಲಿ ಒಂದು ಅಂಗಾಂಗ ಆಗಿರ್ಬೇಕು ನೀನು, ಹೌದು ತಾನೆ? ಸೊ ಚರ್ಚ್ ಅನ್ನೋದು ಒಂದು ಕ್ರಿಸ್ತನ ಬಾಡಿ, ಕ್ರಿಸ್ತನ ದೇಹ, ಅದರಲ್ಲಿ ನಾವೆಲ್ಲರೇನೋ ಒಂದು ಅಂಗಾಂಗ. ಆದ್ದರಿಂದ ಸ್ಥಳೀಯ ಸಭೆಯಲ್ಲಿ ಒಂದು ಅಂಗವಾಗಿದ್ದುಕೊಂಡು ಆದಿಮ ಸಭೆಯವರು ದೇವರಿಗೆ ಏನು ಮಾಡ್ತಾಯಿದ್ರು? ಪ್ರಾರ್ಥನೆಗಳನ್ನು ಮಾಡ್ತಾಯಿದ್ರು. ಮತ್ತು ಸದಸ್ಯತ್ವ ಇಲ್ಲದೆ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ, ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಅಪೋಸ್ತಲರ ಬೋಧನೆ ಅದನ್ನು ಒಪ್ಪಲ್ಲ. ಸಭೆಯಲ್ಲಿ ನೀನು ಏನಾಗಿರಬೇಕು? ಮೆಂಬರು ಆಗಿರು. ಈಗ ಡಿಸೋಜಾ ಬ್ರದರ್ ಅವ್ರು ಬಂದ್ರೆ ಅಂದ್ಕೊಳ್ರಿ, ಎಲ್ಲಾರ ಬ್ರದರ್ ನೀವು ಯಾವ ಸಭೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ನಾನು ಎಲ್ಲ ಸಭೆ ಬ್ರದರ್ ಅಂತೀರಾ? ನಾ ಎಲ್ಲಿದ್ದರೆ ಅದೇ ಬ್ರದರ್ ನನ್ನ ಸಭೆ ಅಂತೀರಾ? ಕ್ರಿಸ್ತನ ಸಭೆ ಯಾವ ಸಭೆ ಅಂದರೆ ಅವ್ರು ಹೇಳ್ತಾರೆ ಅವಾಗ, ನಾನು ಮಂಗಳೂರು. ಯಾವ ಏರಿಯಾ ಬ್ರದರ್ ನಿಮ್ಮದು? ಮಾರಿಕಾಪ ಏನಂತಿರಲ್ಲ, ಮಾರಿಕಾಪ್ನಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ. ಓ, ಮಾರಿಕಾಪ್ನಲ್ಲಿರ್ತಕ್ಕಂಥ ಸಭೆ ಇದೆ, ಅಲ್ಲಿ ಆರಾಧನೆಗೆ ಸೇರ್ತಾ ಇದ್ದಾರೆ, ದೈವಜನರಿದ್ದಾರೆ, ಇವರಲ್ಲಿ ಸುವಾರ್ಥಿಕರಾಗಿ ಏನು ಮಾಡ್ತಾರೆ? ಕೆಲಸ ಮಾಡ್ತಾ ಇದ್ದಾರೆ. ಮಾರಿಕಾಪ್ನಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ. ಅದೇ ರೀತಿಯಲ್ಲಿ ನಮ್ಮ ಇವರು ಬಂದರು ಅಂದ್ಕೊಳ್ರಿ, ಸುನಿಲ್ ಬದರು. ಬದರ್ ನೀವು ಯಾವ ಸಭೆ ಬದರ್ ನಿಮ್ದು ಅಂತ ಕೇಳಿದಾಗ, ನಂದು ಯಾವುದು ಸಭೆ ಇಲ್ಲ ಬದರ್, ನಾನು ಎಲ್ಲ ಕಡೆ ಹೋಗ್ತಿರ್ತೀನಿ. ಅವ್ರು ಕರೆದ್ರೆ ಅವ್ರು ಹೋಗ್ತೀನಿ, ಇವ್ರು ಕರೆದ್ರೆ ಇವರು ಹೋಗ್ತೀನಿ, ಎಲ್ಲ ಕಡೆಗೂ ಹೋಗ್ತೀನಿ ಅಂದರೆ ಅದು ತಪ್ಪು. ಏನು ಹೇಳ್ಬೇಕಂದ್ರೆ ಮಂಗಳೂರು ಈ ಏರಿಯಾ ಯಾವುದು ಬದರ್? ಯಾವ್ದು ಬದರ್? ಕೆದಂಬಾಡಿ, ಮಂಗಳೂರಿನಲ್ಲಿರ್ತಕ್ಕಂಥ ಕೆದಂಬಾಡಿ ಸಭೆ. ಅರ್ಥ ಆಯ್ತು ಬದರ್? ಅವಾಗ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಅರ್ಹರು, ಆರಾಧನೆ ಮಾಡ್ಲಿಕ್ಕೆ ಅರ್ಹರು, ಮೇಲಾಗಿ ಸುವಾರ್ತೆ ಸಾರಲಿಕ್ಕೂ ಅರ್ಹರು. ಮೆಂಬರ್ಶಿಪ್ ಇಲ್ಲದೆ ಸುವಾರ್ತೆ ಸಾರುವಾಗ ಕೂಡ ಇಲ್ಲ. ಅರ್ಥ ಆಯ್ತು ಬದರ್? ಸಭೆಯಿಂದಲೇ ಸುವಾರ್ತೆಯು ಏನಾಗಬೇಕು? ಎಫೆಸದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10-11 ವರ್ಷದಲ್ಲಿ ಸಭೆಯಿಂದಲೇ ಸುವಾರ್ತೆಯನ್ನು ಸಾರಬೇಕು. ಬೇಕಾದ್ರೆ 6ನೇ ಪಾಯಿಂಟ್ ಬರ್ಕೊಳ್ರಿ. ಸುವಾರ್ತೆ ಸಾರುವುದಕ್ಕಾಗಿ ಸ್ಥಳೀಯ ಸಭೆಯ ಅವಶ್ಯಕತೆ. ಸೊ ಆದ್ದರಿಂದ ಒಂದು ಸ್ಥಳೀಯ ಸಭೆಯಲ್ಲಿ ನೀನು ಮೆಂಬರ್ಶಿಪ್ನ ಇಟ್ಕೊಂಡಿರು. ಅದು ಯಾವ ಸ್ಥಳೀಯ ಸಭೆಯಲ್ಲಿ ಇಟ್ಕೊತೀವಿ ಅದು ನಿನಗೆ ಬಿಟ್ಟಿದ್ದು. ನಿನಗೆ ಹೋಗ್ಲಿಕ್ಕೆ ಬರಲಿಕ್ಕೆ, ಅರ್ಥ ಆಯ್ತಾ? ನಿನಗೆ ಇಲ್ಲಂತೂ ಒಂದೇ ಇದೆ ಬಿಡು. ಬೇರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ತುಂಬ ಇರ್ತವೆ ಕ್ರಿಸ್ತನ ಸಭೆಗಳು, ಒಂದು 10 ಇರ್ತವೆ. ಅರ್ಥ ಆಯ್ತಾ? ಸೊ ನಿನಗೆ ಯಾರು ದೀಕ್ಷಾಸ್ನಾನ ಕೊಟ್ಟಿರ್ತಾರೋ ದೈವ ಸೇವಕರು, ಆ ಸಭೆಯಲ್ಲಿ ನೀನು ಮೆಂಬರ್ಶಿಪ್ನ ಇಟ್ಕೊಂಡು ಅಲ್ಲಿಯೇ ನೀನು ಇವೆಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಸಭೆಯ ಜೊತೆಗೆ ಇಲ್ಲ ಅಂತೇಳಿದ್ರೆ, ಸಭೆ ಮೆಂಬರ್ಶಿಪ್ ಇಲ್ಲದೆ ಅಂಥವನ ಪ್ರಾರ್ಥನೆಗಳನ್ನು ದೇವರು ಅಂಗೀಕರಿಸುವುದಿಲ್ಲ. ಅದು ಅಪೊಸ್ತಲರ ಬೋಧನೆಗೆ ಏನಾಗಿದೆ? ವಿರುದ್ಧವಾಗಿದೆ. ತಿಮೋತಿಗೆ ಬರೆದ 1ನೇ ಪತ್ರಿಕೆ ನೋಡಿ, ಓದಿ. 2ನೇ ಅಧ್ಯಾಯ 1ನೇ ವಚನ. ತಿಮೋತಿಗೆ ಬರೆದಂಥ 1ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ನೋಡ್ರಿ, ಇವೆಲ್ಲ ಎಲ್ಲಿ ಮಾಡಬೇಕು? ಸಭೆಯಲ್ಲಿ. ಹೌದು ಬದರ್? ಸಭೆಯಲ್ಲೇ ಮಾಡ್ಬೋದು. ನೀನು ಸಭೆ ಮೆಂಬರ್ ಆಗಿದ್ದು ಮನೆಯಲ್ಲೂ ಕೂಡ ಮಾಡ್ಬೋದು, ತೊಂದರೆ. ಮನೆಯಲ್ಲಿ ಮಾಡಬಾರ್ದ್ರೆ ಮಾಡ್ಬೋದು. ಆದರೆ
ನೀನು ಒಂದು ಸ್ಥಳೀಯ ಸಭೆ ಏನಾಗಿರಬೇಕು, ಮೆಂಬರು ಆಗಿರ್ಬೇಕು. ಮೆಂಬರ್ಶಿಪ್ ಇಲ್ಲದೆ ನೀನು ಎಲ್ಲಿ ಪ್ರಾರ್ಥನೆ ಮಾಡ್ತೀಯ? ಸಭೆಯೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರೆ ಪೇತ್ರನಿಗಾಗಿ ಬದರ್ ಪ್ರಾರ್ಥನೆ ಮಾಡಿದ್ರೆ. ಸೊ ಆದ್ದರಿಂದ ಸಭೆಯ ಸದಸ್ಯತ್ವವನ್ನು ನಾವು ಅಲಕ್ಷ್ಯ ಮಾಡಬಾರ್ದು. ಸಭೆಯಲ್ಲಿ ನೀನು ಮೆಂಬರ್ ಆಗಿದ್ದು ಕ್ರಿಸ್ತನ ದೇಹದಲ್ಲಿ ಅಂಗಾಂಗ ಆಗಿದ್ದರೆ ಮಾತ್ರನೇ ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರಿಗೆ ಏನಾಗ್ತವೆ ಅಂದರೆ ಸಮರ್ಪಕವಾಗ್ತವೆ. ದೇವರು ಅವುಗಳನ್ನು ಅಂಗೀಕರಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಥೆಸಲೋನಿಕದವ್ರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ ಯಾವಾಗಲೂ ಸಂತೋಷವಾಗಿದ್ದು ಎಡೆಬಿಡದೆ ಪ್ರಾರ್ಥಿಸಿರಿ. ನೋಡ್ರಿ 5:15 ಯಾವಾಗಲೂ ಸಂತೋಷವಾಗಿದ್ದು ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾನೆ. ಯಾವ ಸಭೆಗೆ ಬರಿತಾ ಇದ್ದಾನೆ? ಥೆಸಲೋನಿಕದಲ್ಲಿರ್ತಕ್ಕಂಥ ಸಭೆಗೆ. ಚರ್ಚ್ ಔಟ್ಸೈಡ್ ಇರ್ತಕ್ಕಂಥವ್ರಿಗಲ್ಲ ಇದು ಬ್ರದರ್. ಚರ್ಚ್ ಔಟ್ಸೈಡ್ ಇರ್ತಾರಲ್ಲ ಅವ್ರಿಗೆ ಬರೆದಿದ್ದಲ್ಲ, ಚರ್ಚ್ನೊಳಗೆ ಇರ್ತಕ್ಕಂಥ ವ್ಯಕ್ತಿಗಳು. ಫಿಲಿಪ್ದವ್ರಿಗೆ ಬರೆದ ಪತ್ರಿಕೆ ಇದೇ ಮಾತು ಫಿಲಿಪ್ದವ್ರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಇರುತ್ತೆ. ಫಿಲಿಪ್ದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4-5ನೇ ವಚನ. ಕರ್ತನಲ್ಲಿ ಆನಂದಿಸಿರಿ, ಪುನಃ ಹೇಳುತ್ತೇನೆ ಕರ್ತನಲ್ಲಿ ಆನಂದಿಸಿರಿ, ನಿಮ್ಮ ಸಹನೆಯನ್ನು ಎಲ್ಲ ಜನರಿಗೆ ಗೊತ್ತುಪಡಿಸಿ ಕರ್ತನು ಸಮೀಪವಾಗಿದ್ದೇನೆ. ಯಾವುದನ್ನು ಕುರಿತು ಚಿಂತಿಸದೆ ಪ್ರತಿ ವಿಷಯದಲ್ಲಿ ಪ್ರಾರ್ಥನೆಯ ವಿಜ್ಞಾಪನೆಗಳ ಮೂಲಕ ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಮನವಿಗಳನ್ನು ದೇವರಿಗೆ ತಿಳಿಸಿರಿ. ನೋಡಿರಿ, ಫಿಲಿಪ್ಪದಲ್ಲಿರ್ತಕ್ಕಂಥ ಸಭೆ ಕೂಡ ಪೌಲ್ ಏನು ಮಾಡ್ತಾನೆ ಅಂದರೆ, ಯಾವುದರ ಬಗ್ಗೆಯೂ ಚಿಂತಿಸದೆ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಮನವಿಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ದೇವರಿಗೆ ತಿಳಿಸಿರಿ, ಆಗ ನಿಮ್ಮ ಪ್ರಾರ್ಥನೆಗಳು ಅಂಗೀಕರಿಸಲ್ಪಡ್ತವೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4-5 ವಚನ. ಈ ಎಲ್ಲ ವಚನಗಳದೇ ಬೇರೆ ಇನ್ನೂ ಹಲವಾರು ವಚನಗಳು ಏನು ತೋರಿಸ್ತವೆ ಅಂದರೆ, ಪ್ರಾರ್ಥನೆ ವಿಜ್ಞಾಪನೆಗಳು ಸ್ಥಳೀಯ ಸಭೆಯಲ್ಲಿ ಇದ್ದುಕೊಂಡೇ ಮಾಡಬೇಕು. ಸೊ ಚರ್ಚ್ ಮೆಂಬರ್ಶಿಪ್ ಇಲ್ಲದೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ ಅಂಥವನ ಪ್ರಾರ್ಥನೆ ವಿಜ್ಞಾಪನೆಗಳು ಅಂಗೀಕರಿಸಲ್ಪಡೋದಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತು ಬ್ರದರ್? ಈಗ ಭಾಳ ಜನರು ಪ್ರಾರ್ಥನೆ ಮಾಡ್ತಾರೆ, ಚರ್ಚ್ ಮೆಂಬರ್ಶಿಪ್ ಇರಲ್ಲ ಅವ್ರಿಗೆ. ಎಲ್ಲ ಕಡೆ ಬದರ್ ನಾವು ಎಲ್ಲ ಕಡೆ ಹೋಗ್ತೀವಿ ಅಂತಾರೆ, ಒಂದೊಂದು ವಾರ ಒಂದೊಂದು ಕಡೆ. ಅಥವಾ ಅದು ಹೋಗಲ್ಲ, ಮನೆಯಲ್ಲೇ ಮಾಡ್ತೀವಿ, ನಮಗೆ ನಾವೇ ಮಾಡ್ಕೊತೀವಿ ಅಂದರೆ ಅದು ದೇವರು ಒಪ್ಪುವಂಥ. ದೇವರು ಒಂದು ಸಿಸ್ಟಮ್, ಒಂದು ಪದ್ಧತಿ ಮಾಡಿದೆ. ಹೌದಾ ಸಿಸ್ಟರ್? ಒಂದು ಪದ್ಧತಿ ಮಾಡಿದರೆ ಆ ಪದ್ಧತಿ ಪ್ರಕಾರನೇ ಮನುಷ್ಯರು ಏನಾಗಿ ಮೂವ್ ಆಗಬೇಕು. ಆ ಪದ್ಧತಿ ಪ್ರಕಾರನೇ ಮನುಷ್ಯರು ಏನಾಗಬೇಕು, ನಡೆದುಕೊಳ್ಬೇಕಾಗುತ್ತೆ. ದೇವರ ಆ ಪದ್ಧತಿಯನ್ನು ಬಿಟ್ಟು ಅಥವಾ ದೇವರ ವಿಧಾನವನ್ನು ಬಿಟ್ಟು ನಮ್ಮ ಸ್ವಂತ ವಿಧಾನಗಳಲ್ಲಿ ಈಗ ಮಾಡ್ಬೋದು, ಹಾಗೆ ಮಾಡ್ಕೋಬೋದು, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಎಂಬುದಾಗಿ ನಮ್ಮ ಸ್ವಂತ ಆಲೋಚನೆಗಳಿಂದ ಮಾಡುವುದು ಅದು ದೇವರು ಒಪ್ಪುವಂಥ ಕೆಲಸವೂ ಆಗಿರೋದಿಲ್ಲ. ಆದ್ದರಿಂದ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸ್ಥಳೀಯ ಸಭೆಯಲ್ಲಿ ಇದ್ದುಕೊಂಡು ಏನು ಮಾಡಬೇಕಾಗುತ್ತೆ, ನಾವು ದೇವರಿಗೆ ಮಾಡಬೇಕಾಗುತ್ತೆ. ಚರ್ಚ್ ಮೆಂಬರ್ಶಿಪ್ ಇಲ್ಲ ಅಂದರೆ ಅಂಥವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರು ಆಲಿಸುವುದಿಲ್ಲ. ಎರಡನೇದಾಗಿ ಆರಾಧನೆ ಮಾಡಬೇಕು. ದ ಫಸ್ಟ್ ಪಾಯಿಂಟ್ ಮುಗಿತು. ಎರಡನೇ ಪಾಯಿಂಟ್ ಆರಾಧನೆ ಮಾಡಬೇಕು. ಆದಿಮ ಸಭೆಯವರು ಆರಾಧನೆಗಾಗಿ ಯಾವಾಗ ಸೇರ್ತಾ ಇದ್ರು ರಾಜೇಶ್ ಬದರ್? ಆದಿಮ ಸಭೆಯವರು 1ನೇ ಶತಮಾನದಲ್ಲಿರ್ತಕ್ಕಂಥವ್ರು ದೇವರನ್ನು ಆರಾಧಿಸುವುದಕ್ಕಾಗಿ ಯಾವ ದಿನ ಕೊಡ್ತಾ ಇದ್ರು, ಯಾವ ದಿನ ಸೇರ್ತಾ ಇದ್ರು? ಈ ಪ್ರತಿದಿನನೂ ಆರಾಧನೆನ ವಾರದ 1ನೇ ದಿನದಲ್ಲಿ, ಭಾನುವಾರದಲ್ಲಿ. ಅಪೊಸ್ತಲರ ಕೃತ್ಯ 20-7ನೇ ವಚನದಲ್ಲಿ ವಾರದ 1ನೇ ದಿನದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಸೇರಿ ಬಂದಿದ್ದು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನದಲ್ಲಿ ನಾನು ಬಂದಾಗ ಹಣವನ್ನು ನೀವು ವಸೂಲು ಮಾಡದೆ ಪ್ರತಿಯೊಬ್ಬನು ವಾರದ 1ನೇ ದಿನದಲ್ಲಿ ಸ್ವಲ್ಪ ಹಣವನ್ನು ಗಂಟು ಮಾಡಿ ಇಟ್ಕೊಳ್ಬೇಕು. ಆದ್ದರಿಂದ ಭಾನುವಾರ ಆರಾಧನೆ ದಿನ ಅಂತ ಎಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಉಲ್ಲೇಖ ಮಾಡಲ್ಪಟ್ಟಿಲ್ಲ. ಆದರೆ ಆದಿಮ ಸಮಯವರು ವಾರದ 1ನೇ ದಿನಕ್ಕೆ ಪ್ರಾಧಾನ್ಯತೆ ಕೊಟ್ಟು ಭಾನುವಾರದಂದು ಕೂಡಿಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಇದ್ರು, ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಎಂಬುದಾಗಿ ನಮಗೆ ಬರೆಯಲ್ಪಟ್ಟಿರ್ತದೆ. ಹೌದಾ ಬದ? ಆದ್ದರಿಂದ ಆ ವಚನಗಳನ್ನು ಆಧಾರ ಮಾಡಿಕೊಂಡು ಇಂದಿನ ದೈವಜನರು ಅಥವಾ ಪರಿಶುದ್ಧರೆಲ್ಲರೂ ಕೂಡ, ದೇವರ ಮಕ್ಕಳೆಲ್ಲರೂ ಕೂಡ ಭಾನುವಾರದಂದು ಆರಾಧನೆಗೆ ಸೇರಿ ಬರುತ್ತಾರೆ. ಆರಾಧನೆ ಅಂದರೆ ಹೊಸ ಒಡಂಬಡಿಕೆ ಆರಾಧನೆಯಲ್ಲಿ ಇರ್ತದೆ, ಪ್ರಾರ್ಥನೆ ಇರುತ್ತೆ. ನಾವು ದೇವರಿಗೆ ಏನು ಮಾಡ್ತೀವಿ, ಸ್ತುತಿಗಾನಗಳನ್ನು ಅಂದರೆ ಹಾಡುಗಳನ್ನು ಹಾಡ್ತೀವಿ, ವಾಕ್ಯೋಪದೇಶವನ್ನು ಮಾಡ್ತಾರೆ. ಆಮೇಲೆ ಕರ್ತನ ಮೇಜು ಇರ್ತದೆ. ಆಮೇಲೆ ಇವು ಹೊಸ ಒಡಂಬಡಿಕೆಯಲ್ಲಿ ಆರಾಧನೆಯಾಗಿ ನಾವು ಮಾಡಬೇಕಾದಂಥ ಸಂಗತಿಗಳು ಆಗಿರ್ತವೆ. ಸೊ ಆರಾಧನೆಯನ್ನು ಮಾಡಬೇಕು.
ಆರಾಧನೆ ಹೇಗೆ ಮಾಡ್ತೀಯಾ, ಎಲ್ಲಿ ಮಾಡ್ತೀಯಾ, ಎಲ್ಲಿ ಮಾಡ್ಬೇಕು ಬ್ರದರ್ ಆರಾಧನೆ? ಸಭೆ ಮೆಂಬರ್ಶಿಪ್ ಇಲ್ಲ ಅಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ ನೋಡಿ 3ನೇ ಅಧ್ಯಾಯ 20ನೇ ವರ್ಷದಲ್ಲಿ ಆರಾಧನೆ ಅನ್ನೋದು ರಕ್ಷಲ್ಪಟ್ಟವರು ಮಾಡಬೇಕಾಗ್ತದೆ. ಆರಾಧನೆ ಸ್ಥಾನಿಕ ಸಭೆಯು ಆರಾಧನೆಗಾಗಿ ಉದ್ದೇಶಿಸಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಬ್ರದರ್, 3ನೇ ಅಧ್ಯಾಯ 20ನೇ ವಚನ, ಕ್ಷಮಿಸಿ 3:20-21 ಓದಿ ಬ್ರದರ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ಯಾರಿಗೆ? ದೇವರಿಗೆ. ನೋಡ್ರಿ, ಎಲ್ಲಿ ಬ್ರದರ್? ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಮಹಿಮೆ ಅಂತಿರುತ್ತೆ. ಡೋಕ್ಸಾ ಎಂಬುದಾಗಿ ಗ್ರೀಕ್ ಪದದಲ್ಲಿರುತ್ತೆ. ಡೋಕ್ಸಾ ಅಂದರೆ ಮಹಿಮೆ, ಅಂದರೆ ದೇವರಿಗೆ ಮಹಿಮೆ, ದೇವರಿಗೆ ಆರಾಧನೆ. ಎಲ್ಲಿ ಬ್ರದರ್? ಸಭೆ ಮೆಂಬರ್ಶಿಪ್ಪೇ ಇಲ್ಲ ಅಂದರೆ ಎಲ್ಲಿ ಆರಾಧನೆ ಮಾಡ್ತೀಯಾ? ಸ್ಥಳೀಯ ಸಭೆ ಆರಾಧನೆಗಾಗಿ ಉದ್ದೇಶಿಸಲ್ಪಟ್ಟಿದೆ. ಸ್ಥಳೀಯ ಸಭೆ ಯಾಕೆ ಬ್ರದರ್? ಸ್ಥಳೀಯ ಸಭೆ ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಉದ್ದೇಶಿಸಲ್ಪಟ್ಟಿದೆ. ಎರಡನೇದಾಗಿ ಸ್ಥಳೀಯ ಸಭೆಯು ಅಥವಾ ಪ್ರಾಂತೀಯ ಸಭೆಯು ಆರಾಧನೆಗಾಗಿ ಉದ್ದೇಶಿಸಲ್ಪಟ್ಟಿದೆ. ಒಬ್ಬ ವ್ಯಕ್ತಿ ಸ್ಥಳೀಯ ಸಭೆಯಲ್ಲಿ ಮೆಂಬರ್ಶಿಪ್ ಇಲ್ಲ ಅಂದರೆ ಅವನು ಆರಾಧನೆ ಮಾಡಲಿಕ್ಕೆ ಯೋಗ್ಯನೂ ಅಲ್ಲ. ಅವದಷ್ಟು ಅರ್ಥ ಆಗ್ತಾಯಿದೆಯಾ? ನೀವು ದೀಕ್ಷಾ ಅಂತ ಅಂದ್ಕೊಂಡ್ರಲ್ಲ ಬ್ರದರ್, ರೈಟ್. ಇಲ್ಲಿ ಆರಾಧನೆ ಸೇರ್ತಾಯಿದೆ, ಮತ್ತು ಅಲ್ಲಿ ಇಲ್ಲಿ ಹೋಗ್ಬಾರ್ದು ಬ್ರದರ್. ನಾನು ಅಲ್ಲಿ ಮೆಂಬರ್ಶಿಪ್ ಇದೆ, ಇಲ್ಲಿ ಮೆಂಬರ್ಶಿಪ್ ಇದೆ. ನೀವು ಎಲ್ಲೋ ಒಂದು ಕಡೆ ಮೆಂಬರ್ಶಿಪ್ ಇಟ್ಕೊಂಡು ಕರ್ತನು ಬರೋ ತನಕ ಅಥವಾ ನಾವು ಭೂಮಿಯಲ್ಲಿರೋ ತನಕ ಸಭೆಯಲ್ಲೇ ದೇವ್ರನ್ನ ಏನು ಮಾಡಬೇಕು? ಆರಾಧನೆ. ಒಬ್ಬ ವ್ಯಕ್ತಿಗೆ ಸದಸ್ಯತ್ವ ಇಲ್ಲಂದರೆ ಈ ಹ್ಯಾಸ್ ಟು ಅನ್ಫಿಟ್ ಟು ವರ್ಷಿಪ್ ಗಾಡ್, ಅಂದರೆ ದೇವ್ರನ್ನ ಆರಾಧಿಸಲಿಕ್ಕೆ ಅವನು ಯೋಗ್ಯನೋ. ನಿನಗೆ ಆರಾಧನೆ ಮಾಡಬೇಕಂದ್ರೆ ನಿನಗೆ ಸ್ಥಳೀಯ ಸಭೆಯ ಪ್ರಾಂತೀಯ ಸಭೆಯ ಅವಶ್ಯಕತೆ ಇರುತ್ತೆ. ಸಭೆಯಲ್ಲಿ ಮಾತ್ರನೇ ದೇವ್ರನ್ನ ಏನು ಮಾಡಬೇಕು? ಆರಾಧನೆ ಮಾಡಬೇಕು. ಸಭೆನೇ ಇಲ್ಲ ಅಂದರೆ, ಸಭೆ ಇಲ್ಲದಂಥ ವ್ಯಕ್ತಿ ಏನಾಗಿರುತ್ತೆ ಅಂದರೆ, ಪ್ರಾವರ್ಬ್ಸ್ ಅಂದರೆ ಜ್ಞಾನೋಕ್ತಿಗಳು 27:8 ಏನಿರ್ತಂದರೆ, ಸಭೆಯಲ್ಲಿ ಮೆಂಬರ್ಶಿಪ್ ಇಲ್ಲದಂಥ ವ್ಯಕ್ತಿ ಗೂಡನ್ನು ಬಿಟ್ಟು ತಿರುಗುವ ಪಕ್ಷಿಗೆ ಸಮಾನಾಗಿದ್ದಾನಂತೆ. ಗೂಡು ಇಲ್ಲದ ಪಕ್ಷಿ. ರಾಜೇಶ್ ಬದರ್, ಗೂಡು ಇಲ್ಲದ ಪಕ್ಷಿ ಅಂದರೆ ಗೂಡು ಇಲ್ಲ ಬದರ್, ಅದಕ್ಕೆ ಪಕ್ಷಿಗೆ ಏನಾಗುತ್ತದೆ? ಅಲ್ಲಿ ಇಲ್ಲಿ ಏನು ಮಾಡ್ತೀವಿ ಸಿಸ್ಟರ್? ಅದಕ್ಕೊಂದು ಗೂಡಿದ್ರೆ, ಈಗ ಸಭೆ ಮೆಂಬರ್ಶಿಪ್ ಇಲ್ಲ ಅಂದರೆ ಅವನು ಯಾರಿಗೆ ಸಮಾನ? ಗೂಡು ಇಲ್ಲದ ಪಕ್ಷಿಗೆ ಸಮಾನ. ಗೂಡು ಅಂದರೆ ಏನಿಲ್ಲ, ಸಭೆ. ಅರ್ಥ ಆಯ್ತು ಬದರ್? ಅನೇಕರು ಇವತ್ತು ಲೋಕದಲ್ಲಿ ಏನಾಗಿದೆ ಅಂದರೆ ಗೂಡು ಇಲ್ಲದ ಪಕ್ಷಿಗಳು. ಬದರ್, ನಾವು ಇಂಡಿಪೆಂಡೆಂಟು, ನಮ್ಗೆ ಯಾವುದೇ ಸಭೆ ಇಲ್ಲ, ಯಾವುದೇ ಸಭೆ ಇಲ್ಲ, ನಮ್ಗೆ ಯಾವುದೇ ಸಂಪರ್ಕ ಇಲ್ಲ ಅನ್ನೋದು ದೇವ್ರ ಚಿತ್ತನ. ಆದ್ದರಿಂದ ಗೂಡಿಲ್ಲದ ಪಕ್ಷಿಗೆ ಸಮಾನ. ಗೂಡಿಲ್ಲದ ಪಕ್ಷಿ ಎಲ್ಲ ಕಡೆ ಏನು ಮಾಡ್ತಿರ್ತೆ? ಹಾರಿ ಹೋಗಿ ಅಲೆದಾಡ್ತಾ ಇರುತ್ತೆ. ಅದಕ್ಕೇನಿಲ್ಲ, ಗೂಡು ಅನ್ನೋದು ಇಲ್ಲ. ಒಬ್ಬ ವ್ಯಕ್ತಿ ತಗೊಳ್ಳಿ, ಅವನಿಗೊಂದು ಮನೆ ಅಂತ ಇಲ್ಲ ಅಂದರೆ ಏನು ಮಾಡ್ತಾನೆ? ಅಲೆದಾಡ್ತಾನೆ, ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋತಾನೆ, ರೈಲ್ವೆ ಸ್ಟೇಷನಲ್ಲಿ ಮಲ್ಕೋತಾನೆ, ಟ್ಯಾಂಕ್ ಬಂಡ್ ಹತ್ರ ಮಲ್ಕೋತಾನೆ. ಏನು ಬದರ್? ಪಂಪ್ ಹೌಸ್ ಹತ್ರ ಯಾವ್ದು ಬದರ್? ಪಂಪ್ ಎಲ್ಲ ಏನಿದೆಲ್ಲ, ಪಂಪ್ ಎಲ್ಲ ಎಲ್ಲಿ ಬೇಕಾದ್ರೂ ಮಲಗ್ಬೋದು. ಕಾರಣ ಏನು? ಮನೆ ಇಲ್ಲ. ರಾಜೇಶ್ ಬದರ್, ನಿಮ್ಮ ಮನೆ ಇದೆ ತಾನೆ, ನೀವು ಅಲ್ಲಿ ಇಲ್ಲಿ ಮಲಗೋಕ್ಕಾಗುತ್ತಾ? ನೀವು ಮಲಗಿದ್ರೆ ಅವ್ರು ಬಿಡಲ್ಲ, ಹೌದು ತಾನೆ? ಸೊ ಒಂದು ಮನೆ ಇದೆ, ಆ ಮನೆಗೆ ಏನಾಗಬೇಕು? ಬರಬೇಕು. ಈ ಮನೆಯಲ್ಲೇ ಊಟ ಮಾಡಬೇಕು, ಈ ಮನೆಯಲ್ಲೇ ಇದ್ದೇ ಮಾಡಬೇಕು, ಈ ಮನೆಯಲ್ಲೇ ನಿಮ್ಮ ಎಲ್ಲ ಅಗತ್ಯತೆಗಳನ್ನ ಏನು ಮಾಡಬೇಕು? ಪೂರೈಸಿ. ಇದೆಷ್ಟು ಸತ್ಯನೋ ಒಬ್ಬ ವ್ಯಕ್ತಿಗೆ ಸ್ಥಳೀಯ ಪ್ರಾಂತೀಯ ಸಭೆ ಕೂಡ ಅಷ್ಟೇ. ಎಲ್ಲಿ ರೊಟ್ಟಿ ಮುರಿತಿ ನೀನು? ಎಲ್ಲಿ ದೇವ್ರನ್ನ ಆರಾಧನೆ ಮಾಡ್ತೀಯಾ? ಸಭೆಯಲ್ಲಿ ಸದಸ್ಯತ್ವ ಇಲ್ಲದಂಥ ವ್ಯಕ್ತಿ ಆರಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಸಭೆ ಸದಸ್ಯತೆ ಇಲ್ಲದ ವ್ಯಕ್ತಿ ಆರಾಧನೆ ಮಾಡಿದ್ರು ಇಟ್ ಡಸಂಟ್ ಎಕ್ಸೆಪ್ಟೇಬಲ್. ಅದನ್ನು ದೇವ್ರು ಏನು ಮಾಡಲ್ಲ. ಸೊ ಆದ್ದರಿಂದ ಸಭೆ ಸದಸ್ಯತ್ವ ಇಲ್ಲದಂಥ ವ್ಯಕ್ತಿ ಏನಾಗಿದೆ ಅಂದರೆ ಕೂಡು ಇಲ್ಲದ ಪಕ್ಷಿಗೆ ಸಮಾನ ಆಗಿದ್ದಾನೆ. 27:8 ಓಕೆನಾ? ರೈಟ್. ಥರ್ಡ್ ಪಾಯಿಂಟು, ಮೊದಲು ಪ್ರಾರ್ಥನೆ ವಿಜ್ಞಾಪನೆಗಳು ಬೇಕಾದರೆ ನಿನಗೇನಾಗತ್ತೆ ಇದೆ? ಪ್ರಾಂತೀಯ ಸಭೆ ಅವಶ್ಯಕತೆ ಇದೆ. ಎರಡನೇ, ನಿನಗೆ ಆರಾಧನೆ ಮಾಡಲಿಕ್ಕೆ ಏನು ಬೇಕು? ಪ್ರಾಂತೀಯ ಸಭೆ, ಲೋಕಲ್ ಚರ್ಚ್ ಬೇಕು. ಮೂರನೇದಾಗಿ ನೀನು ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕಂತ ಹೇಳಿದ್ರೆ, ಅಂದರೆ ಕ್ಷೇಮಾಭಿವೃದ್ಧಿ ಅಂದರೆ ನೀನು ಅಭಿವೃದ್ಧಿ ಆಗಬೇಕು. ಎಲ್ಲಿ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಅಭಿವೃದ್ಧಿ ಹೊಂತಾನಂತ ಹೇಳಿದ್ರೆ ಸಭೆಯಲ್ಲಿ ಮಾತ್ರನೇ. ಇಲ್ಲಿ ಅಭಿವೃದ್ಧಿ ಅಂತ ಮಾತಾಡ್ತಾ ಹೋದು ಆತ್ಮಿಕವಾದಂಥ ಅಭಿವೃದ್ಧಿ, ಫಿಸಿಕಲ್ ಡೆವಲಪ್ಮೆಂಟ್ ಅಲ್ಲ. ಫಿಸಿಕಲ್ ಡೆವಲಪ್ಮೆಂಟು ಲೋಕದಲ್ಲಿ ಏನಾಗ್ಬೋದು? ಹಣ ಸಂಪಾದನೆ ಮಾಡಿ ಕಾರು ಬಂಗ್ಲಾ ನಮ್ಮನ್ನು ನಾವು ಏನು ಮಾಡೋದು? ಅಭಿವೃದ್ಧಿ ಪಡಿಸೋದು. ಆ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ದೇವ್ರ ದೃಷ್ಟಿಯಲ್ಲಿ ಯಾವುದು? ಫಿಸಿಕಲ್ ಡೆವಲಪ್ಮೆಂಟಾ ಸ್ಪಿರಿಚುವಲ್ ಡೆವಲಪ್ಮೆಂಟಾ?
ದೇವರಿಗೆ ಮುಖ್ಯವಾದದ್ದು ಯಾವುದು? ಆತ್ಮಿಕವಾದಂಥ ಅಭಿವೃದ್ಧಿ. ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಅಭಿವೃದ್ಧಿ ಆಗಲು ಏನು ಬೇಕಾತಗೆ? ಅವನು ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾನೆ, ದೇವ್ರಿಗೆ ಆರಾಧನೆ ಮಾಡ್ತಾನೆ, ವಚನ ಓದ್ತಾನೆ, ವಚನ ಕೇಳ್ತಾನೆ. ಅವಾಗ ಏನಾಗ್ತಾನೆ? ಅವನು ಅಭಿವೃದ್ಧಿ ಆಗ್ತಾನೆ. ಸಭೆಯಲ್ಲಿ ಇಲ್ಲದೆ, ಪ್ರಾರ್ಥನೆ ಮಾಡದೆ, ವಿಜ್ಞಾಪನೆಗಳನ್ನು ಸಲ್ಲಿಸದೆ, ದೇವರ ವಾಕ್ಯವನ್ನು ಪಠನ ಮಾಡದೆ, ದೇವರನ್ನು ಆರಾಧಿಸ್ತಾ ಇದ್ದರೆ ಆ ವ್ಯಕ್ತಿ ಅಭಿವೃದ್ಧಿ ಆಗ್ಲಿಕ್ಕೆ, ಆತ್ಮಿಕವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನಾ ಬದರ್? ಈಗ ಈ ಒಂದು ದಿನದ ಬೈಬಲ್ ತರಗತಿಯನ್ನು ಪ್ರತಿ ತಿಂಗಳು ನೀವು ಮಾಡ್ಕೊಳ್ಳೋದು ಯಾಕೆ ಬದರ್? ಆತ್ಮಿಕವಾಗಿ. ಇಲ್ಲಿ ನಾನು ವಾಕ್ಯ ಹೇಳ್ತಿರೋದು, ನೀವು ಕೇಳ್ತಿರೋದು ಯಾವ ಅಭಿವೃದ್ಧಿಗೆ? ನಾನು ಭೌತಿಕವಾದ ಅಭಿವೃದ್ಧಿ, ನೀವು ಕಾರ್ ಹೇಗೆ ತಗೋಬೇಕು, ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ಒಳ್ಳೆ ಮನೆ ಹೇಗೆ ಕಟ್ಕೊಳ್ಬೇಕು, ಫೆಸಿಲಿಟೀಸ್ ಹೇಗೆ ನಿಮ್ಗೆ ಬರ್ತಾವೆ ಅನ್ನೋದ್ರ ಬಗ್ಗೆ ನಾನೇನು ನಿಮಗೆ ಕಾನ್ಫಿಡೆನ್ಸ್ ಮಾಡ್ತಾ ಇದ್ದೀನ? ಇಲ್ಲ. ಇಲ್ಲಿ ಏನಿದ್ರು ಕೂಡ ಆತ್ಮಿಕವಾಗಿ ಬೆಳಿಲಿಕ್ಕೆ, ಆತ್ಮಿಕ ಬೆಳವಣಿಗೆಗೆ ಇವೆಲ್ಲ ನಮಗೇನಾಗಿವೆ? ಉಪಯೋಗ ಆಗ್ತವೆ. ಬೈಬಲ್ ತರಗತಿಗಳು, ಆರಾಧನೆ ಕಾರ್ಯಕ್ರಮಗಳು, ಗೃಹಕೂಟಗಳು, ಇವೆಲ್ಲ ಯಾವ ಅಭಿವೃದ್ಧಿಗೆ ಸಹಾಯವಾಗ್ತವೆ? ಆತ್ಮಿಕವಾಗಿ ಅಭಿವೃದ್ಧಿ. ಭೌತಿಕವಾದ ಅಭಿವೃದ್ಧಿಗಿಂತಲೂ ಯಾವುದು ಮುಖ್ಯ? ಏನು ಬದರ್? ಅದಕ್ಕೆ ಒಂದು ಸಭೆಗೆ ಹೇಳ್ತಾನೆ, ನೀನು ಐಶ್ವರ್ಯವಂತನಂತ ಹೇಳ್ತಾ ಇದ್ದೀ, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಬಡವನೇ ಅಂತ ಹೇಳ್ತಾನೆ. ಹೌದಾ? ಅವರು ಫಿಸಿಕಲಾಗಿ ಅಭಿವೃದ್ಧಿ ಹೊಂದಿರ್ಬೋದು, ಆದರೆ ದೇವರ ವಿಷಯದಲ್ಲಿ ಶೂನ್ಯ. ಆದ್ದರಿಂದ ನೀನು ನನ್ನ ದೃಷ್ಟಿಯಲ್ಲಿ ಬಡವನೇ ಸರಿ ಅಂತ ಹೇಳ್ತಾನೆ. ಒಬ್ಬರು ತೀರಾ ಬಡತನದಲ್ಲಿದ್ದಾರೆ, ಅವ್ರಿಗೆ ಫಿಸಿಕಲ್ ಡೆವಲಪ್ಮೆಂಟ್ ಇಲ್ಲ, ಅಂಥವ್ರನ್ನ ನೋಡಿ ಏನು ಹೇಳ್ತಾನೆ ಅಂದರೆ, ನೀನು ಬಡವನಾಗಿದ್ದರೂ ನನ್ನ ದೃಷ್ಟಿಯಲ್ಲಿ ಐಶ್ವರ್ಯವಂತನೇ ಅಂತ ಹೇಳ್ತಾನೆ. ಏನು? ಬಡವರು ನೋಡಿ ಐಶ್ವರ್ಯವಂತನೇ ಅಂತ ಹೇಳ್ತಾನೆ ದೇವರು, ಐಶ್ವರ್ಯವಂತರು ನೋಡಿ ನೀನು ಬಡವ ಅಂತ ಹೇಳ್ತಾನೆ. ಏನಿದೆ ತಾರತಮ್ಯ? ಸುನಿಲ್ ಬದರ್, ಅವರು ರಿಚ್ ಆಗಿದ್ದಾರೆ, ಅಂದರೆ ಪ್ರಪಂಚ ದೃಷ್ಟಿಯಲ್ಲಿ, ಸಮಾಜದಲ್ಲಿ, ಲೋಕದಲ್ಲಿ ರಿಚ್ ಆಗಿದ್ದಾರೆ, ಆದರೆ ಆತ್ಮಿಕವಾಗಿ ಅವರು ಬೆಳೆದಿಲ್ಲ. ಆದ್ದರಿಂದ ಅವ್ರು ಏನಂತ ಕರೀತಾರೆ? ನೀವು ಬಡವರು ಅಂತ ಹೇಳ್ತಾನೆ. ಇನ್ನೂ ಕೆಲವರು ಬಡವರಾಗಿದ್ದಾರೆ, ಒಂದು ಒಪ್ಪತ್ತಿಗೆ ಏನಿಲ್ಲ, ಅವ್ರಿಗೆ ಊಟ ಇಲ್ಲ, ಸರಿಯಾದ ವಸ್ತ್ರಗಳು ಇಲ್ಲ, ಆದರೂ ದೇವರು ಅವ್ರು ಏನಂತಾರಂದರೆ, ನೀವು ನನ್ನ ದೃಷ್ಟಿಯಲ್ಲಿ ಏನಾಗಿದ್ರೆ, ಮತ್ತು ಹೇಗೆ ಶ್ರೀಮಂತರು? ಆತ್ಮಿಕವಾಗಿ ಅವ್ರು ಏನಾಗಿದ್ದಾರೆ? ಬೆಳವಣಿಗೆ ಆಗಿದ್ದಾರೆ. ಆದ್ದರಿಂದ ಆತ್ಮಿಕವಾಗಿ ಯಾರು ಬೆಳೀತಾರೋ, ಆತ್ಮಿಕ ಕ್ಷೇಮಾಭಿವೃದ್ಧಿಯನ್ನು ಯಾರು ಹೊಂತಾರೋ ಅವರೇ ಈ ಲೋಕದಲ್ಲಿ ಯಾರಂದರೆ ಐಶ್ವರ್ಯವಂತರು. ಒಪ್ತೀರಾ ಬದರಿ ಮಾತನ್ನ? ನಮಗೆ ದುಡ್ಡು ಇಲ್ಲದೆ ಇರ್ಬೋದು, ಸರಿಯಾದ ಅಗತ್ಯತೆಗಳು ಇಲ್ಲದೆ ಇರ್ಬೋದು, ಅಥವಾ ಊಟಕ್ಕೆ ನಮಗೆ ಕಷ್ಟ ಆಗಿರ್ಬೋದು, ಸರಿಯಾದಂಥ ವಸ್ತ್ರ ವಿಧಾನಗಳು ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಆದರೆ ದೇವರಲ್ಲಿ, ಆತನ ವಾಕ್ಯದಲ್ಲಿ, ಆತನ ಸಂಕಲ್ಪದಲ್ಲಿ ಬೆಳೀತಾ ಇದ್ದೀವಿ ಅಂದರೆ ನಾವು ಯಾರು ಬ್ರದರ್? ಶ್ರೀಮಂತರು, ಐಶ್ವರ್ಯವಂತರು. ಯಾವ ದೃಷ್ಟಿ ಅಂದರೆ ಆತ್ಮಿಕವಾಗಿ ಬೆಳೆದರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಲು ಅವನಿಗೇನು ಅಗತ್ಯತೆ ಇರ್ತದೆ? ಸ್ಥಳೀಯ ಸಭೆಯ ಅವಶ್ಯಕತೆ ಇರ್ತದೆ. ಆದ್ದರಿಂದ ಸ್ಥಾನಿಕ ಸಭೆ, ಒಂದು ಸ್ಥಳೀಯ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಕ್ಷೇಮಾಭಿವೃದ್ಧಿಯನ್ನು ಹೊಂತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಪೌಲನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಸಮಸ್ತವನ್ನು ಕ್ಷೇಮಾಭಿವೃದ್ಧಿಗಾಗಿ ನಡೆಸಿರಿ. ಕೊರಿಂಥದಲ್ಲಿರ್ತಕ್ಕಂಥ ಸಭೆಯವರಿಗೆ ಹೇಳ್ತಾ, ನಿಮ್ಮಲ್ಲಿ ಕೂಡಿ ಬಂದಾಗ ಒಬ್ಬನು ಕೀರ್ತನೆಯನ್ನು ಆಡಬೇಕಂತಿದ್ದಾನೆ, ಮತ್ತೊಬ್ಬನು ಉಪದೇಶ ಮಾಡಬೇಕೆಂಬುದಾಗಿ ಇದ್ದಾನೆ, ಮತ್ತೊಬ್ಬನು ಭಾಷೆಯೊಂದಿಗೆ ಮಾತನಾಡಬೇಕಂತಿದ್ದಾನೆ, ಮತ್ತೊಬ್ಬನು ಆ ಭಾಷೆಗೆ ಅರ್ಥ ಹೇಳಬೇಕೆಂಬುದಾಗಿ ಇದ್ದಾನೆ. ಆದರೆ ಎಲ್ಲವನ್ನು ಯಾವುದಕ್ಕಾಗಿ ನಡೆಸಿರಿ? ಕ್ಷೇಮಾಭಿವೃದ್ಧಿಗಾಗಿ ನಡೆಸಿರಿ. ಅಂದರೆ ಕ್ಷೇಮಾಭಿವೃದ್ಧಿ ಅನ್ನೋದು ಎಲ್ಲಿದೆ? ಔಟ್ಸೈಡ್ ಚರ್ಚ್ ಇದೆಯಾ, ಇನ್ಸೈಡ್ ಚರ್ಚ್ ಇದೆಯಾ? ಇನ್ಸೈಡ್. ಸೊ ಆದ್ದರಿಂದ ಸಭೆಯಲ್ಲಿಲ್ಲದೆ ಒಬ್ಬ ವ್ಯಕ್ತಿ ಅಭಿವೃದ್ಧಿಯನ್ನು ಹೊಂದಲು ಅಸಾಧ್ಯ. ಮನುಷ್ಯನು ಅಥವಾ ಪರಿಶುದ್ಧರು, ಕ್ರೈಸ್ತರು ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕಾದಂಥ ಸ್ಥಳ ಯಾವುದಂದರೆ ಸಭೆ. ಕ್ಷೇಮಾಭಿವೃದ್ಧಿ ಹೊಂದುವಂಥ ಸ್ಥಳ ಯಾವುದಂದರೆ ಸಭೆ. ಆದ್ದರಿಂದ ಎಲ್ಲವನ್ನು ಕ್ಷೇಮಾಭಿವೃದ್ಧಿಗಾಗಿ ಮಾಡಿರಿ ಎಂಬುದಾಗಿ ಹೇಳ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11-16ನೇ ವಚನದಲ್ಲಿ ಪೌಲನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಸಭಾ ಹಿರಿಯರನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಉಪದೇಶಕರನ್ನಾಗಿ ಮಾಡಿದ್ದಾನೆ. ಕಾರಣ ಏನಂತ ಹೇಳಿದ್ರೆ, ಸಭೆಯ ಕ್ಷೇಮಾಭಿವೃದ್ಧಿಗಾಗಿ ಎಂಬುದಾಗಿ ಆ ವಚನಗಳಲ್ಲಿ ಹೇಳ್ತಾನೆ. ಅಂದರೆ ಸಭೆಯು ಕ್ಷೇಮವಾಗಿ ಏನಾಗಬೇಕಂದ್ರೆ ಅಭಿವೃದ್ಧಿ ಆಗಬೇಕು. ಇಂಗ್ಲೀಷ್ನಲ್ಲಿ ಅದನ್ನು ಏನಂತ ಕರೀತಾರೆ? ಎಡಿಫಿಕೇಶನ್ ಎಂಬುದಾಗಿ ಕರೀತಾರೆ. ಕ್ಷೇಮಾಭಿವೃದ್ಧಿಯನ್ನು ಇಂಗ್ಲೀಷ್ನಲ್ಲಿ ಎಡಿಫಿಕೇಶನ್. ಅಂದರೆ ಒಬ್ಬ ವ್ಯಕ್ತಿ ಸಭೆಯಲ್ಲೇ ಕ್ಷೇಮಾಭಿವೃದ್ಧಿಯನ್ನು ಹೊಂದ್ತಾನೆ. ಸಭೆಯಲ್ಲಿಲ್ಲದೆ ಒಬ್ಬ ವ್ಯಕ್ತಿ ಕ್ಷೇಮಾಭಿವೃದ್ಧಿಯ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ನಾನು ನಿಮಗೆ ಒಂದು ಭೌತಿಕ ಸಂಬಂಧವಾದ ಉದಾಹರಣೆ ಹೇಳ್ತೀನಿ. ಈ ಕೈ ನೋಡಿದ್ದೀರಾ ನೀವು?
ಸಿಸ್ಟರ್ ಬೆರಳು ನೋಡಿದ್ರಾ? ನನ್ನ ಕಡೆ ನೋಡಿ. ಈಗ ಇದು ದಪ್ಪ ಇದೆ ತಾನೆ. ಒಂದು ವೇಳೆ ಇದು ಬಹಳ ದಪ್ಪ ಆಯಿತು, ಏನಾಯಿತು? ದಪ್ಪ ಆಗಿ ತುಂಬ ಊದ್ಕೊಂತ ನೋಡುತ್ತೆ. ಅವಾಗ ಇದೇನಾದ್ರೂ ಆದರೆ, ಏನಾದ್ರು ಪೆಟ್ಟು ಬಿದ್ದಾಗ, ರಾಜೇಶ್ ಬದರ್ ತುಂಬ ದಪ್ಪ ಆಗುತ್ತೆ ನೋಡ್ರಿ. ಏನಾದ್ರು ಗಾಯ ಆದಾಗ ದಪ್ಪ ಆಗುತ್ತೆ ನೋಡ್ರಿ. ದಪ್ಪ ಆದಾಗ ಅವಾಗ ನಾನು ಬಂದು ನಿಮ್ಗೆ ಹೇಳ್ತೇನೆ, ನೋಡಿರಿ ನನ್ನ ಕೈ ಎಷ್ಟು ಡೆವಲಪ್ ಆಗಿದೆ, ನನ್ನ ಕೈ ಏನಾಗಿದೆ, ಎಷ್ಟು ಡೆವಲಪ್ ಆಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ಡೆವಲಪ್ ಆಗಿದೆ ನನ್ನ ಕೈ ಅಂತ ಹೇಳಿದ್ರೆ ನೀವೇನಂತೀರಿ ಗೊತ್ತಾ? ಅಯ್ಯೋ ಮೂರ್ಖ, ದಡ್ಡ, ಅದು ಡೆವಲಪ್ಮೆಂಟ್ ಅಲ್ಲ, ರೋಗ, ಕಾಯಿಲೆ. ಪಿನ್ ತಗೊಂಡು ಚುಚ್ಚು, ಅದರಲ್ಲಿ ಇರ್ತಕ್ಕಂಥ ಕೀವು ರೋಗ ಹೋಗುತ್ತೆ. ಅಷ್ಟೇನಾ ಸಿಸ್ಟರ್? ಕೀವು ಅದು ಅಶುದ್ಧವಾದ ರಕ್ತ ಎಲ್ಲ ಸೇರಿಕೊಂಡು ಇದೇನಾಗಿದೆ ಸಿಸ್ಟರ್? ದಪ್ಪ ಊದ್ಕೊಂಡಿರ್ತು ನೋಡ್ರಿ. ಬದರ್ ಏನಾಗುತ್ತಿದೆ? ಊದ್ಕೊಳ್ಳೋದು. ಆವಾಗ ನಾನೇನಕ್ಕಂದ್ರೆ ನನ್ನ ಕೈ ಏನಾಗಿದೆ? ಭಾಳ ದಪ್ಪ ಆಗಿದೆ, ನನ್ನ ಕೈ ಎಷ್ಟು ಡೆವಲಪ್ ಆಗಿದೆ ಅಂದರೆ ನೀವೇನಂತೀರಿ ಗೊತ್ತಾ? ಅಯ್ಯೋ ದಡ್ಡ, ಅದು ಡೆವಲಪ್ಮೆಂಟ್ ಅಲ್ಲ, ಅದೇನು ಈ ಬೆರಳಿಗೆ ಏನಾಗಿದೆ? ಕಾಯಿಲೆ ಬಂದೆ. ಪಿನ್ ತಗೊಂಡು ಅದನ್ನೇನು ಮಾಡಬೇಕು? ಚುಚ್ಚಿದ್ರೆ ಕೀವು ರಕ್ತ ಎಲ್ಲ ಹೋಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಒಬ್ಬನು ಕ್ರಿಸ್ತನ ಸಭೆಯಲ್ಲಿ, ಒಂದು ಸ್ಥಳೀಯ ಸಭೆಯಲ್ಲಿ ಸದಸ್ಯತ್ವ ಇಲ್ಲದೆ ಹೊರಗಡೆ ಇದ್ದು ಎಷ್ಟು ಡೆವಲಪ್ ಆದರೂ ಕಿವು ತುಂಬಿಕೊಂಡಂಗೆ. ಅರ್ಥ ಆಯ್ತು? ಅದು ಡೆವಲಪ್ಮೆಂಟೇ ಅಲ್ಲ. ಬದರ್ ಅರ್ಥ ಆಯ್ತಾ? ಫಿಸಿಕಲ್ ಡೆವಲಪ್ಮೆಂಟು, ನೀನು ಎಷ್ಟು ಹಣ ಗಳಿಸಿ, ಎಷ್ಟು ಅಭಿವೃದ್ಧಿ ಹೊಂದಿ, ಕಾರು ಬಂಗ್ಲೆ ಐಷಾರಾಮಿ ಜೀವನ ಇದ್ದರೂ ಅದೇನಂದರೆ ಕಿವು ಬಂದು ಈ ಊದ್ಕೊಂಡಿದ್ದು ನೋಡ್ರಿ, ಅದಕ್ಕೇನಾಗಿದೆ? ಸಮಾನ. ಆದ್ದರಿಂದ ಒಬ್ಬ ವ್ಯಕ್ತಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು. ದೀಕ್ಷಾಸ್ನಾನ ಹೊಂದಿದ ನಂತರ, ರಕ್ಷಣೆಗೆ ಬಂದ ನಂತರ ಅವನು ಕ್ಷೇಮವಾಗಿ ಏನು ಮಾಡ್ಬೇಕಂದ್ರೆ ದೇವರಲ್ಲಿಯೂ, ಆತನ ಸಂಕಲ್ಪದಲ್ಲಿಯೂ, ಆತನ ವಾಕ್ಯದಲ್ಲಿಯೂ ದಿನೇ ದಿನ ಏನಾಗಬೇಕು ಬದರ್? ದಿನೇ ದಿನ ಏನಾಗಬೇಕು? ಅಭಿವೃದ್ಧಿ ಆಗಬೇಕು. ಎಲ್ಲಿ ಅಭಿವೃದ್ಧಿ ಆಗುತ್ತೆ? ನೀನು ಸಭೆಯಲ್ಲಿದ್ದರೆ ತಾನೇ ಡೆವಲಪ್ ಆಗೋದು. ಸಭೆಯಲ್ಲೇ ಇಲ್ಲ ಅಂದರೆ ಡೆವಲಪ್ಮೆಂಟ್ ಸಾಧ್ಯನಾ? ಈಗ ಇವ್ರ ಮಕ್ಕಳಿದ್ದಾರೆ ಸಿಸ್ಟರ್, ನಿಮ್ಮ ಮನೇಲಿದ್ರೇ ಬೆಳೀತಾರ? ಇವ್ರನ್ನ ಹೊರಗೆ ಹಾಕಿದ್ರು, ಹೊರಗಡೆ ಇದ್ದರು, ತಂದೆ ತಾಯಿಯೊಂದಿಗೆ ಮನೆಗೆ ಬರ್ತಾರೆ ಅಂದರೆ ಈ ಹುಡುಗರು ಬೆಳಿಲಿಕ್ಕೆ ಸಾಧ್ಯನಾ? ಬೆಳೀತಾರ? ಹಿಂಗೆ ಆಗ್ತಾರೆ. ಏನಾಗ್ತಾರೆ ಅದ್ರ ಮಕ್ಕಳು? ಹೊತ್ತೊತ್ತಿಗೆ ಏನು ಕೊಡಲ್ಲ, ತಿಂತಾರೆ ಏನೋ ಸಿಕ್ತಿದ್ದು. ಆದರೆ ತಾಯಿ ತಂದೆ ಮನೇಲಿದ್ದರೆ ಹೊತ್ತೊತ್ತಿಗೆ ಅವ್ರಿಗೆ ಏನು ಬೇಕೋ ಎಲ್ಲ ಅಡುಗೆ ಮಾಡಿಡ್ತೀರ, ಸಿಸ್ಟಮೆಟಿಕ್ಕಾಗಿ ಅವ್ರು ನೋಡ್ಕೊಳ್ತೀರ, ಜೋಪಾನ ಮಾಡ್ತೀರ. ಹುಡುಗರು ಏನಾಗ್ತವೆ? ಆರೋಗ್ಯವಾಗಿ ಏನಾಗ್ತವೆ? ಡೆವಲಪ್ಪು ಆಗ್ತಾರೆ. ಅದೇ ಮನೆಯಲ್ಲದ ಹುಡುಗರು ನೋಡ್ರಿ, ಮನೆಯಲ್ಲದೆ ಹುಡುಗರು ಹೆಂಗಿರ್ತಾರೆ ಬದರ್? ಅಷ್ಟೊಂದು ದೇಹದಲ್ಲಿ ಏನಾಗಿರಲ್ಲ, ಅಭಿವೃದ್ಧಿ ಆಗಿಲ್ಲ. ಇನ್ ದ ಸೇಮ್ ವೇ ಒಬ್ಬ ವ್ಯಕ್ತಿ ಸ್ಥಳೀಯ ಸಭೆಯಲ್ಲಿ ಇಲ್ಲ ಅಂದರೆ ಅವನು ಕ್ಷೇಮಾಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಕ್ಷೇಮಾಭಿವೃದ್ಧಿ ಬೇಕಂದರೆ ನಿನ್ನ ಕ್ಷೇಮಾಭಿವೃದ್ಧಿ ಎಲ್ಲಿದೆ? ಒಂದು ಸಭೆಯಲ್ಲಿ, ಸ್ಥಳೀಯ ಸಭೆಯಲ್ಲಿ. ಆ ಸ್ಥಳೀಯ ಪ್ರಾಂತೀಯ ಸಭೆ ಎಲ್ಲಿ? ಮಂಗಳೂರಿನಲ್ಲಿರ್ತಕ್ಕಂಥ ಮಾರಿಕಾಪ ಅಥವಾ ಇದ್ಯಾವುದೇ ಬದರ್ ಇದು? ಕೆದಂಬಾಡಿ. ಇಲ್ಲಿ ಸೇರ್ತಾ ಇದ್ದು ರೊಟ್ಟಿ ಮುರಿತಾ, ಧರ್ಮ ಕಾರ್ಯಗಳನ್ನು ಮಾಡ್ತಾ, ಬೈಬಲ್ ಅಧ್ಯಯನ ಮಾಡ್ತಾ, ದೇವ್ರನ್ನ ಪ್ರಾರ್ಥಿಸ್ತಾ, ಪರಿಶುದ್ಧರ ಸಹವಾಸದಲ್ಲಿದ್ದಾಗ ನೀನೇನಾಗ್ತೆ? ನೀನು ಚರ್ಚ್ ಮೆಂಬರ್ಶಿಪ್ ಇಲ್ಲ ಅಂದರೆ ಇನ್ನು ಕ್ಷೇಮಾಭಿವೃದ್ಧಿ ಎಲ್ಲಿ ಬಂತು ಬದರ್? ಅಭಿವೃದ್ಧಿಯೇ ಇಲ್ಲ ಇನ್ನು. ಆದ್ದರಿಂದ ಮನುಷ್ಯರಿಗೆ ಸ್ಥಳೀಯ ಸಭೆಯ ಅಥವಾ ಪ್ರಾಂತೀಯ ಸಭೆಯ ಸದಸ್ಯತ್ವದಿಂದ ಅವರು ಆತ್ಮಿಕವಾದ ಕ್ಷೇಮಾಭಿವೃದ್ಧಿಯನ್ನು ಹೊಂದ್ತಾರೆ. ಸಭೆಯ ಸದಸ್ಯತ್ವ ಇಲ್ಲದೆ ಆತ್ಮಿಕವಾಗಿ ಕ್ಷೇಮಾಭಿವೃದ್ಧಿ ಹೊಂದೋದು ಸಾಧ್ಯವೇ ಇಲ್ಲ. ಓಕೆನಾ? ರೈಟ್. ಮಿಕ್ಕ ಸಂಗತಿಗಳನ್ನು ಬ್ರೇಕ್ ಆದ ನಂತರ ನಾವು ಆಲೋಚನೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.